Hello, dear students. In the last class, we were discussing about the control and coordination in that hormonal system in plants. That one we were discussed in the last class. So there are many types of hormones are there uh, in the plants which controls and coordinates the plant, and some of the movements that one we were discussed. Movements of the plants that one we were discussed. That is, there are five important hormones which are present in a plant. That is auxins, gibberellins, cytokinins, abscisic acid, ethylene. So the function they perform particular functions in the plant. That one we were already discussed. And some of the movements, that is there are two types of movements, that is tropic movement and nastic movement. That one we were discussed. Tropic movement, which is directional, and the nastic movement, which is non-directional movement. That one we were discussed. In the tropic movement, under tropic movement, we were studied about phototropism, geotropism, chemotropism, and hydrotropism. Photo means towards the light, geo means towards the soil, chemo means towards the chemicals, and hydrotropism means towards the water. That one we were already discussed. So in this class we are going to learn and then the nastic moment you came to know in the last class about it is non-directional. For example, touch me not plant, moving, it can move in any direction. So that is nastic moment. So as I said earlier in the last classes, that is how the human body is controlled and coordinated by nervous system, as same as the human body is controlled by another system called hormonal system or endocrine system ಅಂತ ಇದೆ. ಅದು ನಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡುತ್ತೆ. ಹೇಗೆ ನಮ್ಮ ನರ್ವಸ್ ಸಿಸ್ಟಮ್, ದಟ್ ಇಸ್ ಬ್ರೈನ್, ಸ್ಪೈನಲ್ ಕಾರ್ಡ್, ನರ್ವ್ಸ್ ನಮ್ಮ ಬಾಡಿಯನ್ನು ಹೇಗೆ ಕಂಟ್ರೋಲ್ ಮಾಡುತ್ತೋ ಹಾಗೆಯೇ ಅದೇ ರೀತಿ ಹಾರ್ಮೋನಲ್ ಸಿಸ್ಟಮ್ ಕೂಡ ನಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಅಂಥ ಹಾರ್ಮೋನಲ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ, ಆ್ಯಂಡ್ ವಾಟ್ ಆರ್ ದ ಹಾರ್ಮೋನ್ಸ್ ಆರ್ ಪ್ರೆಸೆಂಟ್ ಇನ್ ಅವರ್ ಬಾಡಿ, ಆ್ಯಂಡ್ ವಾಟ್ ಈಸ್ ಇಟ್ಸ್ ಫಂಕ್ಷನ್, ಆ್ಯಂಡ್ ವೇರ್ ಇಟ್ ಈಸ್ ರಿಲೀಸ್ಡ್ in our body, that one we are going to discuss in this lesson. So endocrine gland in human beings, nothing but it helps to control and coordination. Endocrine glands produce the chemical substance which control and coordinate in various activity in the body. So that chemical substances is called hormones. So endocrine glands ಅಂತ ಇರುತ್ತೆ ನಮ್ಮ ಬಾಡಿಯಲ್ಲಿ. Gland nothing but which secretes something. For example, ನಮ್ಮ ಬಾಯೊಳಗಡೆ salivary gland ಇದೆ ಅಲ್ವಾ. ಸಲೈವರಿ ಗ್ಲ್ಯಾಂಡ್ ಅಂದರೆ ವಿಚ್ ಸಕ್ರೆಟ್ಸ್ ದ ಸಲೈವರಿ ಜ್ಯೂಸ್, ಎನಿ ಲಿಕ್ವಿಡ್, ಎನಿ ಕೆಮಿಕಲ್ಸನ್ನು ಸಕ್ರೆಟ್ ಮಾಡುವಂಥವುಗಳನ್ನ ಗ್ಲ್ಯಾಂಡ್ ಅಂತ ಕರಿತೀವಿ. ಅದರಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ ಮತ್ತು ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಇದೆ. ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂದರೆ ವಿಚ್ ಈಸ್ ಹ್ಯಾವಿಂಗ್ ಡಕ್ಟ್ ಇರುತ್ತೆ, ಅಂದರೆ ಟ್ಯೂಬ್ ಇರುತ್ತೆ. ಇಲ್ಲಿ ಸಲೈವರಿ ಗ್ಲ್ಯಾಂಡ್ ಈಸ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ ವಿಚ್ ಇಸ್ ಹ್ಯಾವಿಂಗ್ ಡಕ್ಟ್, ಅಂದರೆ ಟ್ಯೂಬ್ ಮುಖಾಂತರ ರಿಲೀಸ್ ಆಗುತ್ತೆ. ಇಲ್ಲೊಂದು ಪೈಪ್ ಕನೆಕ್ಷನ್ ಇದೆ ನಾಲಿಗೆ ಕೆಳಭಾಗದಲ್ಲಿ, ಅದು ಸಲೈವರಿ ಗ್ಲ್ಯಾಂಡ್ ಆಗಿರುತ್ತೆ. ಹಾಗಾಗಿ ಅದು ಜ್ಯೂಸನ್ನು ಸೆಕ್ರೇಟ್ ಮಾಡುತ್ತೆ. ನಾವು ಡೈಜೆಷನ್ ಓದಬೇಕಾದ್ರೆ ಓದಿದ್ವಿ, ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಪ್ರೊಡ್ಯೂಸ್ ಆಗುತ್ತೆ. ಏನಕ್ಕೆ? ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ದಟ್ ಈಸ್ ಆಲ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ ವಿಚ್ ಇಸ್ ಹ್ಯಾವಿಂಗ್ ಪರ್ಟಿಕ್ಯುಲರ್ ಡಕ್ಟ್, ಅಂದರೆ ಟ್ಯೂಬ್, ವಿಚ್ ಬೈಲ್ ಡಕ್ಟ್ ಅಂತೆಲ್ಲ ಓದಿದ್ವಲ್ಲ ನಾವು, ವಿಚ್ ರಿಲೀಸಸ್ ಟು ದ ಪರ್ಟಿಕ್ಯುಲರ್ ಆರ್ಗನ್. ಆ ಬಾಡಿ ಆ ಜ್ಯೂಸ್ ಎಲ್ಲಿಗೆ ನೋಡ್ರಿ ಬಾಯೊಳಗಡೆ ರಿಲೀಸ್ ಆಗಬೇಕು. ಹಾಗಾಗಿ ಬಾಯೊಳಗಡೆನೆ ಬಾಯಲ್ಲಿ ರಿಲೀಸ್ ಆಗಬೇಕು. ಅದು ಸಲೈವರಿ ಜ್ಯೂಸ್ ವಿಚ್ ಹೆಲ್ಪ್ಸ್ ಇನ್ ದ ಡೈಜೆಷನ್ ಆಫ್ ಫುಡ್ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಅದರಲ್ಲಿ ಸಲೈವರಿ ಅಮೈಲೇಸ್ ಅನ್ನುವಂಥ ಎನ್ಸೈಮ್ ಇರುತ್ತೆ ವಿಚ್ ಕನ್ವರ್ಟ್ಸ್ ಇನ್ ಟು ಶುಗರ್. ಸೊ ಆ ಥರ ಪರ್ಟಿಕ್ಯುಲರ್ ಡಕ್ಟ್ ಇರುತ್ತೆ, ಅದು ಎಲ್ಲಿಗೆ ರಿಲೀಸ್ ಆಗಬೇಕು ಅಲ್ಲೇ ಇರುತ್ತೆ. ಆದರೆ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಇದಾವಲ್ಲ, ನಾವೀಗ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಇವುಗಳು ಡಕ್ಟ್ ಲೆಸ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಅಂದರೆ ಇವುಗಳಿಗೆ ಯಾವುದೇ ಡಕ್ಟ್ ಇರಲ್ಲ, ಇದು ಪರ್ಟಿಕ್ಯುಲರ್ ಪಾರ್ಟಲ್ಲಿ ಇರುತ್ತೆ. ಅಲ್ಲಿಂದ ಆ ಹಾರ್ಮೋನ್ಸ್ಗಳನ್ನು ಅಂದರೆ ಕೆಮಿಕಲ್ಸ್ಗಳನ್ನ ರಿಲೀಸ್ ಮಾಡುತ್ತೆ ಟು ದ ಬ್ಲಡ್ಡಿಗೆ ರಿಲೀಸ್ ಮಾಡಿಬಿಡುತ್ತೆ. ಬ್ಲಡ್ ಅದನ್ನು ಎಲ್ಲಿಗೆ ತಗೊಂಡೋಗಿ ಕೊಡಬೇಕು ಅಲ್ಲಿಗೆ ತಗೊಂಡೋಗಿ ಕೊಡುತ್ತೆ. ಆ ತಗೊಂಡೋಗಿ ಕೊಡುವಂಥ ಆರ್ಗನ್ಸನ್ನೇ ನಾವು ಟಾರ್ಗೆಟ್ ಆರ್ಗನ್ಸ್ ಅಂತ ಕರಿತೀವಿ. ಸೊ ಎಲ್ಲಿಗೆ ತಗೊಂಡೋಗಿ ಕೊಡಬೇಕು, ಎಲ್ಲಿ ಆ ಹಾರ್ಮೋನ್ ಕೆಲಸ ಮಾಡಬೇಕು ಅಲ್ಲಿಗೆ ಬ್ಲಡ್ ತಗೊಂಡೋಗಿ ಕೊಡುತ್ತೆ. ಆ ತಗೊಂಡೋಗಿ ಕೊಡುವಂಥ ಪಾರ್ಟ್ ಇದೆಯಲ್ಲ ಅದನ್ನು ನಾವು ಟಾರ್ಗೆಟ್ ಆರ್ಗನ್ಸ್ ಅಂತ ಕರಿತೀವಿ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು ಎಲ್ಲ ಕಡೆ ಎಲ್ಲೆಲ್ಲೂ ಇರ್ತವೆ ಅಂತ ನಾನು ಹೇಳ್ತೀನಿ, ಆದರೆ ಅಲ್ಲೇ ಎಲ್ಲಿರ್ತಾವೋ ಅಲ್ಲೇ ಅದ್ರ ಕೆಲಸ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಸಲೈವರಿ ಗ್ಲ್ಯಾಂಡ್ ಬಾಯಲ್ಲಿದೆ, ಬಾಯಲ್ಲೇ ಸಲೈವರಿ ಜ್ಯೂಸ್ ರಿಲೀಸ್ ಆಗುತ್ತೆ, ಅಲ್ಲೇ ಅದ್ರ ಕೆಲಸ. ಇದು ಹಂಗಲ್ಲ, ಎಲ್ಲೇ ಇರುತ್ತೋ ಅಲ್ಲೇ ಕೆಲಸ ಮಾಡಲ್ಲ, ಇರೋದೊಂದು ಕಡೆ ಕೆಲಸ ಒಂದು ಕಡೆ ಇರುತ್ತೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಈಗ. ಅಂದರೆ ಹಾಗಾಗಿ ಅದನ್ನು ಡಕ್ಟ್ಲೆಸ್ ಗ್ಲ್ಯಾಂಡ್ ಅಂತ ಕರಿತೀವಿ. ಡಕ್ಟ್ ಇರಲ್ಲ ಅದಕ್ಕೆ, ಅಂದರೆ ಟ್ಯೂಬ್ ಇರಲ್ಲ. ಅದು ಬ್ಲಡ್ಗೆ ಡೈರೆಕ್ಟಾಗಿ ಹಾರ್ಮೋನ್ಸ್ಗಳನ್ನು ಅಂದರೆ ಕೆಮಿಕಲ್ಸ್ ಆರ್ ದ ಹಾರ್ಮೋನ್ಸ್ ಆರ್ ದ ಕೆಮಿಕಲ್ಸ್,
ಹಾರ್ಮೋನ್ಸ್ಗಳನ್ನು ರಿಲೀಸ್ ಮಾಡುತ್ತೆ. ಆ ಹಾರ್ಮೋನ್ಸ್ಗಳು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗುತ್ತೆ, ಅವುಗಳನ್ನ ಟಾರ್ಗೆಟ್ ಆರ್ಗನ್ಸ್ ಅಂತ ಕರಿತೀವಿ. ಸೊ ಈಗ ನಾವು ಯಾವ ಯಾವ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇದ್ದಾವೆ, ಆ ಎಂಡೋಕ್ರೈನ್ಸ್ ಗ್ಲ್ಯಾಂಡ್ಸ್ಗಳು ಯಾವ ಯಾವ ಹಾರ್ಮೋನ್ಸ್ಗಳನ್ನು ರಿಲೀಸ್ ಮಾಡುತ್ತೆ, ಆ ಹಾರ್ಮೋನ್ಸ್ಗಳ ಕೆಲಸ ಏನು, ಆಮೇಲೆ ಆ ಹಾರ್ಮೋನ್ಸ್ಗಳು ಸರಿಯಾಗಿ ನಮ್ಮ ದೇಹದಲ್ಲಿ ರಿಲೀಸ್ ಆಗಲಿಲ್ಲ ಅಂದರೆ ನಮಗೆ ಏನು ತೊಂದರೆ ಆಗತ್ತೆ, ಅಂದರೆ ಕಡಿಮೆ ರಿಲೀಸ್ ಆದರೆ ಅವುಗಳು ಅಗತ್ಯಕ್ಕಿಂತ ಕಡಿಮೆ ರಿಲೀಸ್ ಆದರೆ ಏನು ತೊಂದರೆ ಆಗುತ್ತೆ, ಅಗತ್ಯಕ್ಕಿಂತ ಹೆಚ್ಚಿಗೆ ರಿಲೀಸ್ ಆದರೆ ಏನು ತೊಂದರೆ ಆಗುತ್ತೆ ಅಂತ ನಾವು ಈ ಕ್ಲಾಸಲ್ಲಿ ತಿಳ್ಕೊಳ್ತೀವಿ. ಅಂದರೆ ಈ ಹಾರ್ಮೋನ್ಸ್ಗಳು ನಮ್ಮ ಬಾಡಿಯನ್ನು ಹೇಗೆಲ್ಲ ಕಂಟ್ರೋಲ್ ಮಾಡ್ತವೆ ಅನ್ನೋದನ್ನ ಓವರ್ ಆಲ್ ಆಗಿ ಈ ಲೆಸನಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅಂಡರ್ಸ್ಟುಡ್? ಸೊ ಲೆಟ್ ಅಸ್ ಸ್ಟಾರ್ಟ್ with the adrenal gland, one of the very important gland, that is adrenal gland, which produces the adrenaline hormone. adrenal gland ಅಂತ ಇದೆ ನಮ್ಮ ಬಾಡಿಯಲ್ಲಿ. ಸೊ ನೋಡ್ರಿ, ಇಷ್ಟು ನೀವು ತಿಳ್ಕೊಬೇಕಾಗಿರೋದು. ಏನು ಗೊತ್ತಾ, ಒಂದು ನೇಮ್ ಆಫ್ ದ ಗ್ಲ್ಯಾಂಡ್, adrenal gland, ವೇರ್ ಇಟ್ ಈಸ್ ಪ್ರೆಸೆಂಟ್, ಎಲ್ಲಿರುತ್ತೆ ಇದು, ನಮ್ಮ ದೇಹದ ಯಾವ ಭಾಗದಲ್ಲಿರುತ್ತೆ, ಓಕೆನಾ, ಆ್ಯಂಡ್ ವಾಟ್ ಈಸ್ ಇಟ್ಸ್ ಫಂಕ್ಷನ್. ಇಷ್ಟು ಕೆಲವೊಂದು ಹಾರ್ಮೋನ್ಸ್ಗಳಿಗೆ ಡಿಸಾರ್ಡರ್ಸ್ ಇರುತ್ತೆ, ಅಂದರೆ ಎಕ್ಸೆಸ್ ರಿಲೀಸ್ ಆದರೆ ಏನು, ಆಮೇಲೆ ಲಿಮಿಟೆಡ್ ಸಪ್ಲೈ ಆದರೆ ಏನು ಅಂತ ಗೊತ್ತಾಗತ್ತಾ. ಸೊ ಇಷ್ಟು ಓದ್ಕೊಳ್ತಾ ಹೋಗಬೇಕು. ಸೊ ಈಗ ನಾವು ಆಡ್ರಿನಲ್ ಗ್ಲ್ಯಾಂಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಆಡ್ರಿನಲ್ ಗ್ಲ್ಯಾಂಡ್ ಎಲ್ಲಿರುತ್ತೆ ಅಂತ ಕೇಳಿದರೆ, ಲುಕ್ ಅಟ್ ದ ಪಿಕ್ಚರ್ ಎಬೋವ್ ದ ಕಿಡ್ನಿ. ಕಿಡ್ನಿಯ ಮೇಲ್ಭಾಗ, ಇಲ್ಲಿ ಕಿಡ್ನಿ ಕಾಣಿಸ್ತಾ ಇದೆ, ಕಿಡ್ನಿಯ ಮೇಲ್ಭಾಗದಲ್ಲಿ, ಇಲ್ಲಿ ನೋಡಿ, ಇಲ್ಲಿ ಕಿಡ್ನಿ ಇದೆ, ಕಿಡ್ನಿಯ ಮೇಲ್ಭಾಗದಲ್ಲಿ ಕಿಡ್ನಿಗೆ ಒಂಥರ ಕ್ಯಾಪ್ಸ್ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ರೆಡ್ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ರೆಡ್ ಕಲರ್ಲಿ. ಸೊ ಅದನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಆಡ್ರಿನಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಆಡ್ರಿನಲ್ ಗ್ಲ್ಯಾಂಡ್ ಅಂದ್ರೆ ಏನು ಅಂತ ಗೊತ್ತಾಗ್ತಿದೆ. ಆಡ್ರಿನಲ್ ಗ್ಲ್ಯಾಂಡ್ ಎಲ್ಲಿರುತ್ತೆ ಅಂತ ಅರ್ಥ ಆಯ್ತಲ್ವಾ? ಕಿಡ್ನಿಯ ಮೇಲ್ಭಾಗದಲ್ಲಿ, ಇಟ್ಸ್ ಎ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಟು ದ ಕಿಡ್ನಿ. ಸೊ ದಟ್ ಈಸ್ ಕಾಲ್ಡ್ ಆಡ್ರಿನಲ್ ಗ್ಲ್ಯಾಂಡ್. ಸೊ ಅದರಿಂದ ಯಾವ ಹಾರ್ಮೋನ್ ರಿಲೀಸ್ ಆಗುತ್ತೆ, ನೇಮ್ ಆಫ್ ದ ಗ್ಲ್ಯಾಂಡ್. ಯು ಜಸ್ಟ್ ಮೇಕ್ ದ ಟೇಬಲ್, ಈ ರೀತಿ ಟೇಬಲ್ ಮಾಡ್ಕೊಂಡ್ಬಿಡ್ರಿ. ಗ್ಲ್ಯಾಂಡ್, ನೇಮ್ ಆಫ್ ದ ಗ್ಲ್ಯಾಂಡ್, ವೇರ್ ಇಟ್ ಈಸ್ ಪ್ರೆಸೆಂಟ್, ಪ್ಲೇಸ್ ಎಲ್ಲಿರುತ್ತೆ, ಆಮೇಲೆ ನೇಮ್ ಆಫ್ ದ ಹಾರ್ಮೋನ್ ಇಟ್ ರಿಲೀಸಸ್, ಯಾವ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ, ಆ್ಯಂಡ್ ಫಂಕ್ಷನ್. ಇಷ್ಟು ಒಂದು ಟೇಬಲ್ ಹಾಕೊಂಡ್ಬಿಡ್ರಿ, ವೆರಿ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಬೋದು. ಗೊತ್ತಾಗತ್ತಾ? ಸೊ ಇಲ್ಲಿ ಈ ಟೇಬಲ್ನ ಫಿಲ್ಅಪ್ ಮಾಡೋದಾದರೆ ಆಡ್ರಿನಲ್ ಗ್ಲ್ಯಾಂಡ್, ಇದು ಈ ಗ್ಲ್ಯಾಂಡ್ ಹೆಸರೇನು, ಆಡ್ರಿನಲ್ ಗ್ಲ್ಯಾಂಡ್. ಪ್ಲೇಸ್ ಎಲ್ಲಿರುತ್ತೆ, ಎಬೋವ್ ದ ಕಿಡ್ನಿ ಇರುತ್ತೆ ಇದು. ಆ್ಯಂಡ್ ಹಾರ್ಮೋನು ಆಡ್ರಿನಾಲಿನ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ ಇದು. ಗೊತ್ತಾಗ್ತಿದೆಯಾ? ಸೊ ಅದನ್ನ ನೀಟಾಗಿ ಬರ್ಕೊಬೇಕು, ನಾನು ಸರಿಯಾಗಿ ಬರ್ತಿಲ್ಲ, ಆದ್ರೆ ನೀವು ನೀಟಾಗಿ ಬರ್ಕೊಳ್ರಿ. ಫಂಕ್ಷನ್ ಏನು ಅಂತ ಅಂದರೆ, ಇದ್ರ ಫಂಕ್ಷನ್ ಏನಪ್ಪ ಅಂತ ಅಂದರೆ, ಇಟ್ಸ್ ಕಾಲ್ಡ್ ಆಸ್ ಅಡ್ರಿನಾಲಿನ್ ಹಾರ್ಮೋನ್ ಇಸ್ ಕಾಲ್ಡ್ ಆಸ್ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ ಇದನ್ನು. ಇಟ್ ರಿಲೀಸಸ್ ಟು ದ ಬ್ಲಡ್ ಅಟ್ ದ ಟೈಮ್ ಆಫ್ ಎಮರ್ಜೆನ್ಸಿ ಟೈಮಲ್ಲಿ ಇದು ರಿಲೀಸ್ ಆಗುತ್ತೆ. ಅಂದರೆ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್, ಕಂಡೀಷನ್ನ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಾನು ನಿಮಗೆ. ಈಗ ನಿಮ್ಮನ್ನ ನಾನು ರನ್ನಿಂಗ್ ಬಿಡ್ತೀನಿ, ಒಂದು 3-4 ಜನ ರನ್ನರ್ಸ್ ಇದ್ದಾರೆ, ನೀವು ರನ್ ಮಾಡ್ತಾ ಇರ್ತೀರ, ನೀವು ರನ್ನಿಂಗ್ ರೇಸಿಗೆ ಬಿಡ್ತೀನಿ, 100 ಮೀಟರ್ಸ್ ರನ್ ಅಂತ ಅನ್ಕೊಳ್ಳೋಣ. ಸೊ ಐ ಆಮ್ ಮೇಕಿಂಗ್ ಎ ಟೈಮ್, ಐ ಹ್ಯಾವ್ ಎ ಸ್ಟಾಪ್ ಕ್ಲಾಕ್. ನೀವು ಎಷ್ಟು ಫಾಸ್ಟಲ್ಲಿ ಓಡ್ತೀರಾ ಅಂತ ನಾನು ಸ್ಟಾಪ್ ಕ್ಲಾಕ್ ಇಟ್ಕೊಂಡಿದ್ದೀನಿ. ಸೊ 100 ಮೀಟರ್ಸ್ ಓಡಿದ್ದೀರಾ, ನೀವು ಒಂದು 20 ಸೆಕೆಂಡ್ಸ್ ತೊಗೊಂಡಿದ್ದೀರಾ ಕವರ್ ಮಾಡೋದಕ್ಕೆ. 100 ಮೀಟರ್ಸ್ ಡಿಸ್ಟೆನ್ಸ್ 20 ಸೆಕೆಂಡ್ಸ್ ತಗೊಂಡು ಕವರ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ದಿಸ್ ಇಸ್ ನಾರ್ಮಲ್ ಕಂಡೀಷನ್, ಓಕೆನಾ? ಸೊ ಅದೇ ಇನ್ನೊಂದು ಕಂಡೀಷನಲ್ಲಿ ಏನಪ್ಪ ಅಂತಂದರೆ, ನೀವು ಎಲ್ಲೋ ಕಾಡಲ್ಲಿ ಹೋಗ್ತಾ ಇರ್ತೀರಾ, ಸಡನ್ನಾಗಿ ಒಂದು ಕಾಡು ನಾಯಿ ಬರುತ್ತೆ ನಿಮ್ಮ ಹಿಂದೆ, ಕಾಡು ನಾಯಿ ಕೂಗ್ತಾ ನಿಮ್ಮ ಹಿಂದೆ ಬರುತ್ತೆ. ಸೊ ಅವಾಗ ನೀವು ಓಡೋಕ್ಕೆ ಶುರು ಮಾಡ್ತೀರಾ. ಹೈಪೋಥೆಟಿಕಲಿ ನಾನೇನು ಮಾಡ್ತೀನಿ, ಆ ಡಿಸ್ಟೆನ್ಸ್ 100 ಮೀಟರ್ ಡಿಸ್ಟೆನ್ಸನ್ನು ನೀವು ಓಡಿರ್ತೀರ, ಆ ಡಿಸ್ಟೆನ್ಸನ್ನು ನಾನು ಮೆಜರ್ ಮಾಡ್ತೀನಿ. 100 ಮೀಟರ್ಸ್ ಡಿಸ್ಟೆನ್ಸ್ನ ಓಡೋದಕ್ಕೆ ಎಷ್ಟು ಟೈಮ್ ತೊಗೊಂಡ್ರಿ ಅಂತ ಮೆಜರ್ ಮಾಡ್ತೀನಿ. ಮೆಜರ್ ಮಾಡೋಕ್ಕೆ ನೀವೆಲ್ಲಿರ್ತಾರೆ ಸರ್ ಅಂತ ಕೇಳೋಂಗಿಲ್ಲ, ನಾನು ಹೇಳಿದ್ದು ಹೈಪೋಥೆಟಿಕಲಿ ನಾನು ಮೆಜರ್ ಮಾಡ್ತೀನಿ ಅಂತ ಅಂದ್ಕೊಳ್ರಿ, ಓಕೆನಾ? ಸೊ ಆ ಮೆಜರ್ ಮಾಡಿದಾಗ ಆ ಟೈಮಿಂಗ್ ಎಷ್ಟಾಗಿತ್ತಪ್ಪ ಅಂದರೆ, ಅರೌಂಡ್
10 ಸೆಕೆಂಡ್ಸ್ ಅಂತ ಅನ್ಕೋಣ. 10 ಸೆಕೆಂಡ್ಸ್ ಆಗಿರುತ್ತೆ. ನೀವು ಇಲ್ಲಿ ರನ್ನಿಂಗ್ ಮಾಡೋದಕ್ಕೆ ರನ್ನಿಂಗ್ ನಾರ್ಮಲ್ ಆಗಿ ಓಡ್ರಪ್ಪ, ರನ್ ಮಾಡಿರಿ, ಫಸ್ಟ್ ಬರ್ರಿ, ಚಾಂಪಿಯನ್ ಆಗ್ರಿ ಅಂತ ಬಿಟ್ಟಾಗ ನೀವು 20 ಸೆಕೆಂಡ್ಸ್ ತಗೊಂಡ್ರಿ. ಬಟ್ ನಿಮ್ಮ ಹಿಂದೆ ನಾಯಿ ಓಡಿಸ್ಕೊಂಡು ಬಂದಾಗ, ಅಥವಾ ಯಾವುದೋ ಹಾವು ಅಥವಾ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅನ್ನುವಂಥ ಟೈಮಲ್ಲಿ ನೀವು ಓಡ್ತಿರಲ್ಲ, ಅವಾಗ ನೀವು ಓಡುವಂಥ ರನ್ನಿಂಗ್ನ ಟೈಮು ಜಸ್ಟ್ 10 ಸೆಕೆಂಡ್ಸ್. ಅದೇ ಡಿಸ್ಟೆನ್ಸ್ನ ನೀವು ಕವರ್ ಮಾಡೋದಕ್ಕೆ. ಉಸೇನ್ ಬೋಲ್ಟ್ 100 ಮೀಟರ್ಸ್ನ 9.3 ಸೆಕೆಂಡ್ಸ್ ಏನೋ ಕವರ್ ಮಾಡಿದ್ರಂತೆ. ನೀವು ಅಷ್ಟೇ ಕವರ್ ಮಾಡಿರ್ತೀರ. ಅಂದರೆ ಅಷ್ಟು ಫಾಸ್ಟಾಗಿ ನೀವು ಓಡಿರ್ತೀರ ಅಟ್ ದ ಎಮರ್ಜೆನ್ಸಿ ಟೈಮ್. ಗೊತ್ತಾಗತ್ತಾ? ಸೊ ಯಾಕೆ ಹಂಗೆ ಓಡಿದ್ರಿ? ಅಷ್ಟು ಫಾಸ್ಟ್ ಓಡೋದಕ್ಕೆ ನಿಮ್ಗೆ ಎನರ್ಜಿ ಎಲ್ಲಿಂದ ಬಂತು? ಯಾಕೆ ಅಂತ ಅಂದರೆ, ಅಂತಹ ಎಮರ್ಜೆನ್ಸಿ ಟೈಮಲ್ಲಿ ಈ ನಮ್ಮ ಅಡ್ರಿನಾಲಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಅಡ್ರಿನಾಲಿನ್ ಹಾರ್ಮೋನ್ ಏನು ಮಾಡುತ್ತಪ್ಪ ಅಂದರೆ, ನಮ್ಮ ಬ್ಲಡ್ಡಿಗೆ ಸಪ್ಲೈ ಆಗುತ್ತೆ, ಬ್ಲಡ್ ಹಾರ್ಟಿಗೆ ಹೋಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗೋಗಿ ಮಾಡುತ್ತೆ. ಹಾರ್ಟ್ ಬೀಟ್ ಜಾಸ್ತಿ ಆಗಿ ಆಕ್ಸಿಜನ್ ರೇಟ್ ಆಫ್ ರೆಸ್ಪಿರೇಷನ್ ಇನ್ಕ್ರೀಸ್ ಆಗುತ್ತೆ, ಮೆಟಬಾಲಿಕ್ ಆಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ, ನಮ್ಮ ಬಾಡಿಗೆ ಎಲ್ಲದಕ್ಕೂ ಆಕ್ಸಿಜನ್ ಸಪ್ಲೈ ಸಿಕ್ಕಾಪಟ್ಟೆ ಫಾಸ್ಟಾಗಿ ಆಗುತ್ತೆ. ಆಕ್ಸಿಜನ್ ಸಪ್ಲೈ ಸಿಕ್ಕಾಪಟ್ಟೆ ಫಾಸ್ಟ್ ಆಗೋದಾಗ ಸೆಲ್ಸ್ಗಳು ಸಿಕ್ಕಾಪಟ್ಟೆ ಫಾಸ್ಟಾಗಿ ಎನರ್ಜಿಯನ್ನು ಪ್ರಿಪೇರ್ ಮಾಡುತ್ತೆ. ರೇಟ್ ಆಫ್ ರೆಸ್ಪಿರೇಷನ್ ಇನ್ಕ್ರೀಸ್ ಆಗಿರುತ್ತೆ. ಎನರ್ಜಿಯನ್ನು ಜಾಸ್ತಿ ಪ್ರಿಪೇರ್ ಮಾಡಿ ಬಾಡಿ ಸೆಲ್ಸ್ಗೆ ಎನರ್ಜಿಯನ್ನು ಸಿಕ್ಕಾಪಟ್ಟೆ ಜಾಸ್ತಿ ಸಪ್ಲೈ ಮಾಡುತ್ತೆ. ಅವಾಗ ನಾವು ಜಾಸ್ತಿ ಎನರ್ಜೆಟಿಕ್ ಆಗಿ ರನ್ ಮಾಡಿರ್ತೀವಿ. ಸೊ ಇಂತಹ ಎಮರ್ಜೆನ್ಸಿ ಟೈಮಲ್ಲಿ ಈ ಹಾರ್ಮೋನ್ ರಿಲೀಸ್ ಆಗುತ್ತೆ. ಹಾಗಾಗಿ ಈ ಹಾರ್ಮೋನನ್ನು ನಾವು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಅಂದರೆ ಎಮರ್ಜೆನ್ಸಿ ಸಿಚುವೇಶನ್ಗೆ ನಮ್ಮ ಬಾಡಿ ಪ್ರಿಪೇರ್ ಆಗೋದಕ್ಕೆ ಈ ಹಾರ್ಮೋನ್ ಹೆಲ್ಪ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಸೊ ಸಡನ್ ರೆಸ್ಪಾನ್ಸ್ನ ಕೊಡ್ತೀವಿ ನಾವು. ಅಳ್ತೀವಿ, ನಗ್ತೀವಿ ಸಡನ್ನಾಗಿ, ಅಥವಾ ಒಂದೇ ಸರಿಗೆ ನೀವು ರಸ್ತೆಯಲ್ಲಿ ಇರ್ತೀರ, ಸಡನ್ನಾಗಿ ಯಾವುದೋ ಒಂದು ವೆಹಿಕಲ್ ನಿಮ್ಗೆ ತಿರುಗಿ ನೋಡ್ತೀರಾ, ನಿಮ್ಮ ಹತ್ರನೇ ವೆಹಿಕಲ್ ಇದೆ, ನೀವು ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ರಸ್ತೆಯಿಂದ ಚೆಕ್ ಅಂತ ಸೈಡಿಗೆ ಜಂಪ್ ಆಗ್ತೀರಾ. ನಿಮ್ಗೆ ಗೊತ್ತೇ ಇರಲ್ಲ, ಆರಾಮ್ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ನಿಂತ್ಕೊಂಡಿರ್ತೀರಾ, ಯಾವುದೋ ದಿಕ್ಕಲ್ಲಿ ನೋಡಿಕೊಂಡು ಹಿಂದೆಯಿಂದ ವೆಹಿಕಲ್ ಬಂದುಬಿಡುತ್ತೆ. ನಿಮ್ಮ ಹತ್ರ ಬಂದಾಗ ನೀವು ನೋಡ್ತೀರಾ, ತಿರುಗಿ ನೋಡ್ತೀರಾ. ಅವಾಗ ನೀವು ಏನು ಯೋಚನೆ ಮಾಡ್ದೇ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನೀವು ಸೈಡಿಗೆ ಹೋಗ್ತಿರಲ್ವಾ, ನಿಮ್ಗೆ ಅನುಭವ ಆಗಿರುತ್ತೆ ಕೆಲವೊಂದು ಕಡೆ. ಸೊ ಸೈಡಿಗೆ ಹೋಗ್ತಿರಲ್ಲ, ಅವಾಗ ನಿಮಗೆ ಎನರ್ಜಿ ಎಲ್ಲಿಂದ ಬಂತು ಅಂತ ಕೇಳಿದರೆ ಅದು ಅಡ್ರಿನಾಲಿನ್ ಹಾರ್ಮೋನಿಂದ ಬಂದಿರುತ್ತೆ. ಅಡ್ರಿನಾಲಿನ್ ಹಾರ್ಮೋನ್ ಅವಾಗ ನಿಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡಿರುತ್ತೆ, ಕೋಆರ್ಡಿನೇಟ್ ಮಾಡಿರುತ್ತೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಎಮರ್ಜೆನ್ಸಿ ಹಾರ್ಮೋನ್. ಗೊತ್ತಾಗತ್ತಾ? ಸೊ ಇಲ್ಲಿದೆ ನೋಡ್ರಿ, ದಿಸ್ ಇನ್ಕ್ರೀಸ್ ದ ಬ್ರೀತಿಂಗ್ ರೇಟ್ ಟು ಸಪ್ಲೈ ಮೋರ್ ಆಕ್ಸಿಜನ್ ಟು ದ ಮಸಲ್ಸ್ ಟು ಪ್ರಿಪೇರ್ ದ ಬಾಡಿ ಟು ಐದರ್ ರನ್ ಅವೇ ಆರ್ ಫೈಟ್ ವಿತ್ ದ ಎನಿಮಿ ಜೊತೆಗೆ ಫೈಟ್ ಮಾಡೋದಕ್ಕೆ ಅಥವಾ ನೀವು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಈ ಹಾರ್ಮೋನ್ ಹೆಲ್ಪ್ ಮಾಡುತ್ತೆ ಟು ಗೆಟ್ ಹೈಯರ್ ಎನರ್ಜಿಯನ್ನು ಪಡ್ಕೊಂಡು. ಗೊತ್ತಾಗ್ತಿದೆಯಾ? ಸೊ ಇದೆಲ್ಲಿರುತ್ತೆ ಅಂತ ಗೊತ್ತಾಯಿತು. ಕಿಡ್ನಿಯ ಮೇಲ್ಭಾಗದಲ್ಲಿರುತ್ತೆ, ಅಡ್ರಿನಾಲಿನ್ ಗ್ಲ್ಯಾಂಡ್ ಅಂತ ಇರುತ್ತೆ. ಸೊ ಇದು ಅಡ್ರಿನಾಲಿನ್ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ನೇಮ್ ಆಫ್ ದ ಹಾರ್ಮೋನ್ ಈಸ್ ಅಡ್ರಿನಾಲಿನ್. ಸೊ ಇಟ್ ಹೆಲ್ಪ್ಸ್ ಟು ಫೇಸ್ ದ ಬಾಡಿ ಟು ದ ಎಮರ್ಜೆನ್ಸಿ ಸಿಚುವೇಶನ್. ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಅನದರ್ ಹಾರ್ಮೋನ್, ದಟ್ ಈಸ್ ಥೈರಾಕ್ಸಿನ್ ಅನ್ನುವಂಥ ಒಂದು ಹಾರ್ಮೋನ್ ಇದೆ. ಸೊ ಥೈರಾಕ್ಸಿನ್ ಅನ್ನುವಂಥ ಹಾರ್ಮೋನ್ ಎಲ್ಲಿ ರಿಲೀಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ಅಂದರೆ ಈ ಭಾಗದಲ್ಲಿ, ಗಂಟಲಿನ ಭಾಗದಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಇದೆ. ಈ ಥೈರಾಯ್ಡ್ ಗ್ಲ್ಯಾಂಡಿಂದ ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಗೊತ್ತಾಗತ್ತಾ? ಈ ಥೈರಾಕ್ಸಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದಕ್ಕೆ ನಮ್ಮ ಬಾಡಿಯಲ್ಲಿ ಏನಿರಬೇಕಪ್ಪ ಅಂದರೆ ಅಯೋಡಿನ್ ಕಂಟೆಂಟ್ ಜಾಸ್ತಿ ಇರಬೇಕು. ಗೊತ್ತಾಗತ್ತಾ? ನಾವು ಅಯೋಡಿನ್ ಇರುವಂಥ ಉಪ್ಪನ್ನು ಜಾಸ್ತಿ ತಿಂದಾಗ ನಮಗೆ ಥೈರಾಕ್ಸಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಥೈರಾಕ್ಸಿನ್ ಹಾರ್ಮೋನ್ನ ಕೆಲಸ ಏನಪ್ಪ ಅಂದರೆ ಇಟ್ ಕಂಟ್ರೋಲ್ಸ್ ಆಲ್ ಮೆಟಬಾಲಿಕ್ ಆಕ್ಟಿವಿಟಿ. ಆಫ್ ದ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್, ಮೆಟಬಾಲಿಸಮ್ ಆಫ್ ದ ಕಾರ್ಬೋಹೈಡ್ರೇಟ್, ಫ್ಯಾಟ್, ಪ್ರೋಟೀನ್ಸ್ ಆ್ಯಂಡ್ ಹೆಲ್ಪ್ಸ್ ಟು ದ ಪ್ರಾಪರ್ ಗ್ರೋತ್. ನಮ್ಮ ಬಾಡಿ ಸರಿಯಾಗಿ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ನಮ್ಮ ಬಾಡಿ ಭಾಳ ಚೆನ್ನಾಗಿ ಗ್ರೋತ್ ಆಗಬೇಕು ಅಂದರೆ ಏನಿರಬೇಕು, ನಮಗೆ ಥೈರಾಕ್ಸಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗಬೇಕು. ಆಮೇಲೆ ಇಫ್ ದ ಡಯಟ್ ಈಸ್ ಡಿಫಿಷಿಯಂಟ್ ವಿತ್ ದ ಅಯೋಡಿನ್ ಸರಿಯಾಗಿ ನಮ್ಮ ಬಾಡಿಯಲ್ಲಿ ಸಿಗಲಿಲ್ಲ ಅಂದರೆ ಏನಾಗುತ್ತೆ, ಅವಾಗ ಗಾಯ್ಟರ್ ಅನ್ನುವಂಥ ಡಿಸೀಸ್ ಬರುತ್ತೆ. ಗಾಯ್ಟರ್ ಅಂದರೆ ನೋಡಿದಿರಲ್ವಾ, ಫುಲ್ ಗಂಟ್ಲು ದಪ್ಪ ಆಗಿಬಿಟ್ಟಿರುತ್ತೆ. ನಾನು ಮುಂದೆ ಚಿತ್ರ ಇದೆ ತೋರಿಸ್ತೀನಿ. ಗಾಯ್ಟರ್ ಅನ್ನುವಂಥ ಡಿಸೀಸ್ ಬರುತ್ತೆ. ಇಫ್ ದ ಅಯೋಡಿನ್ ಈಸ್ ಡಿಫಿಷಿಯನ್ಸಿ ಆಫ್ ಅಯೋಡಿನ್ ಇನ್ ಅವರ್ ಫುಡ್ ಲೀಡ್ಸ್ ಟು ದ ಗಾಯ್ಟರ್ ಬಿಕಾಸ್ ಡಿಕ್ರೀಸ್ ಇನ್ ದ ಥೈರಾಕ್ಸಿನ್ ಹಾರ್ಮೋನ್ ಇನ್ ಅವರ್ ಬಾಡಿ. ನಮ್ಮ ಬಾಡಿಯಲ್ಲಿ ಥೈರಾಕ್ಸಿನ್ ಕೊರತೆ ಆಗಿರೋದ್ರಿಂದ. ಸೊ ಟೋಟಲ್ ಆಗಿ ನಮ್ಮ ಬಾಡಿ ಡೆವಲಪ್ಮೆಂಟ್ ಆಗೋದಕ್ಕೆ ನಮಗೆ ಥೈರಾಕ್ಸಿನ್ ಹಾರ್ಮೋನ್ ಇಂಪಾರ್ಟೆಂಟ್. ಹಾಗಾಗಿ ಥೈರಾಕ್ಸಿನ್ ಹಾರ್ಮೋನನ್ನು ಪರ್ಸನಾಲಿಟಿ ಹಾರ್ಮೋನ್ ಅಂತ ಕರೀತಾರೆ, ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರೀತಾರೆ ಕನ್ನಡದಲ್ಲಿ.
ಥೈರಾಕ್ಸಿನ್ ಇಸ್ ಕಾಲ್ಡ್ ಆಸ್ ಪರ್ಸನಾಲಿಟಿ ಹಾರ್ಮೋನ್ ಆರ್ ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರೀತಾರೆ. ಸೊ ಯಾವ ಡಿಸೀಸ್ ಬರುತ್ತೆ? ಕಾಯ್ಟರ್ ಅನ್ನುವಂಥ ಡಿಸೀಸ್ ಬರುತ್ತೆ. ಗೊತ್ತಾಗ್ತಿದೆಯಾ? ಸೊ ಇನ್ನು ಓವರ್ ಗ್ರೋತ್ ಆಗುತ್ತೆ. ನೀವು ಅಕಸ್ಮಾತ್ ಇದು ಅಗತ್ಯಕ್ಕಿಂತ ಹೆಚ್ಚಿಗೆ ಡೆವಲಪ್ ಆಯಿತು, ರಿಲೀಸ್ ಆಯಿತು ಅಂತ ಅಂದರೆ, ಥೈರಾಕ್ಸಿನ್ ಹಾರ್ಮೋನು ನಮ್ಮ ಬಾಡಿಯಲ್ಲಿ ಜಾಸ್ತಿ ರಿಲೀಸ್ ಆಯಿತು ಅಂದರೆ ಓವರ್ ಡೆವಲಪ್ಮೆಂಟ್ ಆಗುತ್ತೆ, ಸಿಕ್ಕಾಪಟ್ಟೆ ಎತ್ತರ ಆಗ್ತಾರೆ. ನೋಡಿದಿರಲ್ವ, ಸಿಕ್ಕಾಪಟ್ಟೆ ದೊಡ್ಡ ನೋಡಿ ಥೈರಾಯ್ಡ್ ಬಂದಿರುತ್ತೆ ಅಂತ ಹೇಳ್ತಾರಲ್ವ, ಥೈರಾಯ್ಡ್ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಥೈರಾಯ್ಡ್ ಅನ್ನೋದು ಒಂದು ಡಿಸೀಸ್, ಅಂದರೆ ಅದು ಜಾಸ್ತಿ ಕಡಿಮೆ ನಾರ್ಮಲ್ ಆಗಿ ರಿಲೀಸ್ ಆಗಬೇಕು. ಕಡಿಮೆ ಜಾಸ್ತಿ ಆದರೆ ಸಿಕ್ಕಾಪಟ್ಟೆ ಊದ್ಕೊಂಡ್ಬಿಡ್ತಾರೆ, ಬಾಡಿ ಎಲ್ಲ ಊದ್ಕೊಂಡು ಇಲ್ಲೆಲ್ಲ ಮುಖ ಎಲ್ಲ ಸಿಕ್ಕಾಪಟ್ಟೆ ದಪ್ಪ ಆಗಿಬಿಡುತ್ತೆ. ಇನ್ನು ಕಡಿಮೆ ಆದರೆ ಫುಲ್ಲು ವೀಕ್ ಆಗಿಬಿಡ್ತಾರೆ. ಸೊ ಅದಕ್ಕೆ ಅದನ್ನು ನಾವು ಪರ್ಸನಾಲಿಟಿ ಹಾರ್ಮೋನ್ ಅಂತ ಕರಿತೀವಿ. ಅದು ಎಷ್ಟು ರಿಲೀಸ್ ಆಗಬೇಕು ಅಷ್ಟು ರಿಲೀಸ್ ಆಗಬೇಕು. ಇಟ್ ಕಂಟ್ರೋಲ್ಸ್ ದ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ಫ್ಯಾಟ್, ಲಿಪಿಡ್ ಆ್ಯಂಡ್ ಪ್ರಾಪರ್ ಗ್ರೋತ್ ಅನ್ನು ಕಂಟ್ರೋಲ್ ಮಾಡುತ್ತೆ. ದಟ್ ಈಸ್ ದ ಫಂಕ್ಷನ್ ವೇರ್ ಇಟ್ ಈಸ್ ರಿಲೀಸಸ್ ಇನ್ ಅ ಥೈರಾಯ್ಡ್ ಗ್ಲ್ಯಾಂಡ್. ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲಿರುತ್ತೆ? ನಮ್ಮ ನೆಕ್ಕಲ್ಲಿರುತ್ತೆ, in the part of neck, and it releases the thyroxine hormone. ಯಾವುದರಿಂದ ಸಿಗುತ್ತೆ? ಅಯೋಡಿನ್ ಇಂದ ಥೈರಾಕ್ಸಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಗೊತ್ತಾಗ್ತಿದಲ್ವಾ? ಲುಕ್ ಅಟ್ ದ ಪಿಕ್ಚರ್. ಸೊ ದಿಸ್ ಈಸ್ ದ ಥೈರಾಕ್ಸಿನ್ ಹಾರ್ಮೋನ್. ಥೈರಾಯ್ಡ್ ಗ್ಲ್ಯಾಂಡ್ ಇರೋದು ಇಲ್ಲಿದೆ ನೋಡಿ. ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ, ಇಲ್ಲಿಂದ ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಸೊ ನೆಕ್ಸ್ಟು ಥೈರಾಯ್ಡ್ ಗ್ಲ್ಯಾಂಡ್ ಏನು ಅಂತ ಗೊತ್ತಾಯಿತು. ನೆಕ್ಸ್ಟು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಇದೆ. ಪಿಟ್ಯೂಟರಿ ಗ್ಲ್ಯಾಂಡ್ ಏನಪ್ಪ ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಗ್ರೋತ್ ಹಾರ್ಮೋನ್. ಇದನ್ನು ನಾವು ಗ್ರೋತ್ ಹಾರ್ಮೋನ್ ಅಂತ ಕರಿತೀವಿ. ಇಟ್ ಈಸ್ ದ ಹೆಡ್ ಆಫ್ ದ ಹಾರ್ಮೋನ್, ಆಲ್ ಹಾರ್ಮೋನ್ಸ್. ಎಲ್ಲ ಹಾರ್ಮೋನ್ಸ್ಗಳು ರಿಲೀಸ್ ಆಗೋದನ್ನ ಕಂಟ್ರೋಲ್ ಮಾಡೋದೇ ಪಿಟ್ಯೂಟರಿ ಹಾರ್ಮೋನ್. ಹೆಡ್ ಆಫ್ ಆಲ್ ಹಾರ್ಮೋನ್ಸ್ ಅಂತ ಕರಿತೀವಿ ಇದನ್ನು. ಅಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಗ್ರೋತ್ ಹಾರ್ಮೋನ್ ಅಂತ ಕರಿತೀವಿ. ನಮ್ಮ ಬಾಡಿ ಡೆವಲಪ್ಮೆಂಟ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಡಿಫಿಷಿಯನ್ಸಿ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಇದೆ, ಎಲ್ಲಿದೆ? ಈ ಭಾಗದಲ್ಲಿರುತ್ತೆ ಪಿಟ್ಯೂಟರಿ ಗ್ಲ್ಯಾಂಡ್. ನನ್ನ ಚಿತ್ರದಲ್ಲಿ ಆಮೇಲೆ ತೋರಿಸ್ತೀನಿ. ಲುಕ್ ಅಟ್ ದ ಪಿಕ್ಚರ್. ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಇದೆ, ಕಾಣಿಸ್ತಾ ಇದೆ ನೋಡ್ರಿ. ಎಲ್ಲಿದೆ? ಕಾಣಿಸ್ತಾ ಇದೆ ಪಿಟ್ಯೂಟರಿ ಗ್ಲ್ಯಾಂಡ್, ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ಪಿಟ್ಯೂಟರಿ ಗ್ಲ್ಯಾಂಡ್. ಸೊ ಇಟ್ ಕಂಟ್ರೋಲ್ಸ್ ಆಲ್ ಹಾರ್ಮೋನ್ಸ್ ಆಸ್ ವೆಲ್ ಆಸ್ ಇಟ್ ರಿಲೀಸಸ್ ದ ಪಿಟ್ಯೂಟರಿ ಹಾರ್ಮೋನ್ ಫ್ರಮ್ ದ ಪಿಟ್ಯೂಟರಿ ಗ್ಲ್ಯಾಂಡ್. ಇಟ್ ಪ್ರೆಸೆಂಟ್ ಇನ್ ದ ಪಾರ್ಟ್ ಆಫ್ ಬ್ರೈನ್. ಸೊ ಏನು ಕೆಲಸ ಮಾಡುತ್ತೆ ಇದು? ನಮ್ಮ ಬಾಡಿಯ ಗ್ರೋತನ್ನು ಕಂಟ್ರೋಲ್ ಮಾಡುತ್ತೆ. ಡಿಫಿಷಿಯನ್ಸಿ ಆಫ್ ದಿಸ್ ಹಾರ್ಮೋನ್ ಇನ್ ದ ಚೈಲ್ಡ್ಹುಡ್ ಕಾಸ್ ಡಾರ್ಫಿಸಮ್. ಇದು ಕಡಿಮೆ ರಿಲೀಸ್ ಆದರೆ ಡಾರ್ಫಿಸಮ್ ಅಂದರೆ ಕುಬ್ಜರಾಗ್ತಾರೆ, ಕುಳ್ಳುಕಾಗ್ತಾರೆ. ನೋಡಿದಿರಲ್ವ, ಕೆಲವೊಬ್ಬರು ವ್ಯಕ್ತಿಗಳನ್ನ ನೋಡಿರ್ತಾರೆ ನೀವು, ಕುಳ್ಳುಕಿರ್ತಾರೆ. ಅದನ್ನು ನಾವು ಡಾರ್ಫಿಸಮ್ ಅಂತ ಕರಿತೀವಿ. ಇನ್ನು ಎಕ್ಸಸ್ ರಿಲೀಸ್ ಆಯಿತು ಅಂದರೆ, ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಅಂತಂದ್ರೆ ಎತ್ತರಕ್ಕೆ ಸಿಕ್ಕಾಪಟ್ಟೆ ಹೈಟ್ ಆಗಿಬಿಟ್ಟಿರ್ತಾರೆ. ಒಂದು ಸಿಕ್ಕಾಪಟ್ಟೆ ಹೈಟು ಜಾಸ್ತಿ ಆದರೆ ಸಿಕ್ಕಾಪಟ್ಟೆ ಕುಳ್ಳ, ಕಡಿಮೆ ಆದರೆ. ಸೊ ದಟ್ ಈಸ್ ಡಾರ್ಫಿಸಮ್ ಆ್ಯಂಡ್ ಟಾಲ್ ಗ್ರೋತ್. ಗೊತ್ತಾಗ್ತಿದೆಯಾ? ಅದು ಪಿಟ್ಯೂಟರಿ ಗ್ಲ್ಯಾಂಡ್ನ ಕೆಲಸ. ಪಿಟ್ಯೂಟರಿ ಗ್ಲ್ಯಾಂಡಿಂದ ಪಿಟ್ಯೂಟರಿ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಗೊತ್ತಾಗುತ್ತೆ? ಅದನ್ನ ಗ್ರೋತ್ ಹಾರ್ಮೋನ್ ಅಂತಲೂ ಕರೀತಾರೆ, ಅಥವಾ ಪಿಟ್ಯೂಟರಿ ಹಾರ್ಮೋನ್. ಅದು ಕಡಿಮೆ ಆದರೆ ಡಾರ್ಫಿಸಮ್, ಎಕ್ಸಸ್ ಆದರೆ ಟಾಲ್ ಗ್ರೋತ್. ಗೊತ್ತಾಗತ್ತಾ? ಸೊ ಇನ್ನೂ ಒಂದು ಇಂಪಾರ್ಟೆಂಟ್ ಹಾರ್ಮೋನ್ ಇದೆ, ಅದು ಪ್ಯಾನ್ಕ್ರಿಯಾಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ. ಗೊತ್ತಾಗತ್ತಾ? ನಾನು ಆವಾಗಲೇ ಸ್ಟಾರ್ಟಿಂಗ್ ಹೇಳಿದೆ, ಪ್ಯಾನ್ಕ್ರಿಯಾಸಲ್ಲಿ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಪೆಪ್ಸಿನ್, ರೆನಿನ್ ಅಂತೆಲ್ಲ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ಗಳು ಪ್ರೊಡ್ಯೂಸ್ ಆಗ್ತವೆ. ಸೊ ಹಾಗೆಯೇ ಪ್ಯಾನ್ಕ್ರಿಯಾಸಿಂದ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಅದರ ಹೆಸರು ಇನ್ಸುಲಿನ್ ಅಂತ. ಹಾರ್ಮೋನ್ ಹೆಸರು ಏನಪ್ಪ ಅಂದರೆ ಇನ್ಸುಲಿನ್. ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ? ಪ್ಯಾನ್ಕ್ರಿಯಾಸಿಂದ. ಹಾಗಾಗಿ ಪ್ಯಾನ್ಕ್ರಿಯಾಸು ಎಂಡೋಕ್ರೈನ್ ಗ್ಲ್ಯಾಂಡು ಹೌದು, ಎಕ್ಸೋಕ್ರೈನ್ ಗ್ಲ್ಯಾಂಡು ಹೌದು. ಎಕ್ಸೋಕ್ರೈನ್ ಗ್ಲ್ಯಾಂಡು ಡೈಜೆಷನ್ಗೆ ಹೆಲ್ಪ್ ಮಾಡುವಂಥ ಎಂಜೈಮ್ಸ್ಗಳನ್ನು ರಿಲೀಸ್ ಮಾಡುತ್ತೆ. ಎಂಡೋಕ್ರೈನ್ ಗ್ಲ್ಯಾಂಡ್, ಪ್ಯಾನ್ಕ್ರಿಯಾಸಲ್ಲಿರುವಂಥ ಎಂಡೋಕ್ರೈನ್ ಗ್ಲ್ಯಾಂಡು ಇನ್ಸುಲಿನ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದೇನು ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಸೊ ಹಾಗಾಗಿ ಪ್ಯಾನ್ಕ್ರಿಯಾಸನ್ನು ನಾವು ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರಿತೀವಿ. ಎರಡು ಡಕ್ ಗ್ಲ್ಯಾಂಡು ಮತ್ತು ಡಕ್ ಲೆಸ್ ಗ್ಲ್ಯಾಂಡ್ ಎರಡೂ ಇರೋದ್ರಿಂದ ಅದನ್ನ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಇನ್ಸುಲಿನ್ ಅನ್ನುವಂಥ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಇನ್ಸುಲಿನ್ ಬಗ್ಗೆ ನೀವು ಕೇಳಿದ್ದೀರ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ನಮ್ಗೆ ಒಂದು ಫೇಮಸ್ ಡಿಸೀಸ್ ಬರುತ್ತೆ, ಡಿಸೀಸ್ ಬಗ್ಗೆ ಕೇಳಿರ್ತೀರ ನೀವು. ಅದು ಡಯಾಬಿಟಿಸ್ ಅಂತ ಒಂದು ಡಿಸೀಸ್, ಅಂದರೆ ಸಕ್ಕರೆ ಕಾಯಿಲೆ ಕೇಳಿದಿರಲ್ವ ನಾವು, ಶುಗರ್ ಪೇಷಂಟ್ಸ್ ಅಂತ ಕರಿತೀವಲ್ವ, ಅದು ಇದರಿಂದನೇ ಬರೋದು. ಹೆಂಗಪ್ಪ ಬರುತ್ತೆ ಅಂತ ಅಂದರೆ, ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಅನ್ನುವಂಥ ಹಾರ್ಮೋನನ್ನು ಪ್ಯಾನ್ಕ್ರಿಯಾಸಿಂದ ಪ್ರೊಡ್ಯೂಸ್ ಆಗುತ್ತೆ. ಪ್ಯಾನ್ಕ್ರಿಯಾಸಲ್ಲಿ ಒಂದು ಈಸ್ಲೆಟ್ ಆಫ್ ಲ್ಯಾಂಗರಾನ್ಸ್ ಅಂತ ಒಂದು ಗ್ಲ್ಯಾಂಡ್ ಇದೆ ಪ್ಯಾನ್ಕ್ರಿಯಾಸಲ್ಲಿ, ಅದರಿಂದ ಇನ್ಸುಲಿನ್ ಅನ್ನುವಂಥ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಈ ಇನ್ಸುಲಿನ್ ಏನಪ್ಪ ಕೆಲಸ ಇನ್ಸುಲಿನ್ದು ಅಂತಂದರೆ, ಇಟ್ ಡಿಕ್ರೀಸಸ್ ದ
ಬ್ಲಡ್ ಶುಗರ್ ಲೆವೆಲ್, ಬ್ಲಡ್ಡಲ್ಲಿರುವಂಥ ಶುಗರ್ ಲೆವೆಲನ್ನು ಕಡಿಮೆ ಮಾಡುತ್ತೆ. ನೀವೇನೆಲ್ಲ ಊಟ ಮಾಡಿರ್ತಿರಲ್ವ, ಕಾರ್ಬೋಹೈಡ್ರೇಟ್ಸ್ ಊಟ, ರೈಸ್ ಊಟ ಮಾಡಿರ್ತಿಲ್ವ, ಯಾವ ಕಾರ್ಬೋಹೈಡ್ರೇಟ್ ಇರುವಂಥ ಫುಡ್ ಯಾವುದೇ ನೀವು ತಗೊಂಡಿದ್ರು ಕೂಡ ಅದರಲ್ಲಿ ಶುಗರ್ ಜಾಸ್ತಿ ಇರುತ್ತೆ. ಆ ಶುಗರ್ ಬ್ಲಡ್ಡಲ್ಲಿ ಸೇರ್ಕೊಂಡಿರುತ್ತೆ. ಆ ಬ್ಲಡ್ಡನ್ನು, ಶುಗರ್ ಅಂದರೆ ಗೊತ್ತಾಗುತ್ತೆ ಕಾರ್ಬೋಹೈಡ್ರೇಟ್, ಆ ಬ್ಲಡ್ಡಲ್ಲಿರುವಂಥ ಶುಗರನ್ನು ಕಡಿಮೆ ಮಾಡೋ ಕೆಲಸ ಯಾರ್ದಪ್ಪ ಅಂತ ಅಂದರೆ ಇನ್ಸುಲಿನ್ ಅನ್ನುವಂಥ ಹಾರ್ಮೋನ್. ಆ ಶುಗರನ್ನು ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡುತ್ತೆ. ಶುಗರ್ ಕನ್ವರ್ಟೆಡ್ ಇಂಟು ಗ್ಲೈಕೋಜನ್, ಗೊತ್ತಾಗತ್ತಾ? ಸೊ ಇನ್ನು ಶುಗರ್ ಕಡಿಮೆ ಆಯಿತು ಅಂದರೆ ಇನ್ನೊಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ. ಗ್ಲೂಕೋಗಾನ್ ಅಂತ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಅದು ಗ್ಲೈಕೋಜನ್ನ ಮತ್ತೆ ಶುಗರ್ ಆಗಿ ಕನ್ವರ್ಟ್ ಮಾಡುತ್ತೆ, ಗೊತ್ತಾಗತ್ತಾ? ಸೊ ಜಸ್ಟ್ ನೀವಿಷ್ಟೇ ತಿಳ್ಕೊಳ್ರಿ, ಪ್ಯಾನ್ಕ್ರಿಯಾಸಿಂದ ಇನ್ಸುಲಿನ್ ಅನ್ನುವಂಥ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಅದ್ರದ್ದು ಏನು ಕೆಲಸಪ್ಪ ಅಂದರೆ ಟು ಡಿಕ್ರೀಸ್ ದ ಬ್ಲಡ್ ಶುಗರ್ ಲೆವೆಲ್, ಗೊತ್ತಾಗತ್ತಾ? ಬ್ಲಡ್ ಶುಗರ್ ಲೆವೆಲ್ನ ಡಿಕ್ರೀಸ್ ಮಾಡುತ್ತೆ ಅಥವಾ ಕಂಟ್ರೋಲ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ, ಎಷ್ಟಿರಬೇಕು ಅಷ್ಟಿರೋಂಗೆ ನೋಡ್ಕೊಳುತ್ತೆ. ಅಕಸ್ಮಾತ್ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಹಾರ್ಮೋನು ಸರಿಯಾಗಿ ರಿಲೀಸ್ ಆಗಲಿಲ್ಲ ಅಂತ ಅಂದರೆ, ನಮ್ಮ ಬಾಡಿಯಲ್ಲಿ ಬ್ಲಡ್ ಶುಗರ್ ಲೆವೆಲ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಬ್ಲಡ್ಡಲ್ಲಿರುವಂಥ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ನಮಗೊಂದು ಡಿಸೀಸ್ ಬರುತ್ತೆ, ಅದೇನೇ ಏನಪ್ಪ ಅಂದರೆ ಡಯಾಬಿಟಿಸ್ ಮಿಲಿಟಸ್ ಅಂತ ಕರೀತಾರೆ. ಸೊ ಸಿಂಪಲ್ ಆಗಿ ಡಯಾಬಿಟೀಸ್ ಅಂತ ಕರೀತಾರೆ, ಇನ್ನೂ ಸಿಂಪಲ್ ಆಗಿ ಶುಗರ್ ಡಿಸೀಸ್ ಅಂತ ಕರೀತಾರೆ. ನಾವು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಶುಗರ್ ಪೇಷಂಟ್ಸ್ ಅಂತ ಕರೀತಾರಲ್ಲ ಅದು. ಸೊ ಹಾಗಾಗಿನೇ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಕಡಿಮೆ ಆಗಿರೋದ್ರಿಂದನೇ ಈ ಶುಗರ್ ಲೆವೆಲ್ ಬಾಡಿಯಲ್ಲಿ ಜಾಸ್ತಿ ಆಗಿರೋದ್ರಿಂದ ಅವರಿಗೆ ಶುಗರ್ ಪೇಷಂಟ್ಸ್ಗಳು ಡೈಲಿ ಇನ್ಸುಲಿನ್ ಟ್ಯಾಬ್ಲೆಟ್ಸ್ಗಳನ್ನು ಕೊಡ್ತಾರೆ. ಟ್ಯಾಬ್ಲೆಟ್ ತಿಂತಾ ಇರ್ತಾರೆ, ರೆಗ್ಯುಲರ್ ಆಗಿ ಟ್ಯಾಬ್ಲೆಟ್ನ ತಗೊಳ್ತಾರೆ. ಸೊ ಇನ್ಸುಲಿನ್ ಇರುವಂಥ ಇನ್ಸುಲಿನ್ ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ತಾರೆ, ಗೊತ್ತಾಗತ್ತಾ? ಅವಾಗ ನಮ್ಮ ಬಾಡಿಗೆ ಆರ್ಟಿಫಿಷಿಯಲ್ ಆಗಿ ಇನ್ಸುಲಿನ್ ಸಿಗತ್ತೆ. ನಮ್ಮ ಬಾಡಿಯಲ್ಲೇ ರಿಲೀಸ್ ಆಗಬೇಕಿತ್ತು ನ್ಯಾಚುರಲ್ ಆಗಿ, ಆದರೆ ಅದು ಯಾಕೋ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಕೆಲವು ಬೇರೆ ಬೇರೆ ರೀಸನ್ಸ್ ಇದೆ. ಅದಕ್ಕೆ ಹೆರಿಡಿಟಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಸರಿಯಾಗಿ ನಾವು ಹೈಯರ್ ಕ್ಲಾಸಲ್ಲಿ ತಿಳ್ಕೊಳ್ಬೋದು. ಸೊ ಸರಿಯಾಗಿ ಕೆಲಸ ಮಾಡ್ದೇನೆ ಇನ್ಸುಲಿನ್ ರಿಲೀಸ್ ಆಗದೇ ಇದ್ದಾಗ ಆರ್ಟಿಫಿಷಿಯಲ್ ಆಗಿ ಇನ್ಸುಲಿನ್ ಇರುವಂಥ ಟ್ಯಾಬ್ಲೆಟ್ಸ್ಗಳನ್ನ ಕೊಡ್ತಾರೆ. ಇನ್ನೂ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ ಅಂದಾಗ ಡೈರೆಕ್ಟಾಗಿ ಇಂಜೆಕ್ಷನ್ಸ್ನ ಕೊಡ್ತಾರೆ, ಇನ್ಸುಲಿನ್ ಇರುವಂಥ ಇಂಜೆಕ್ಷನ್ಸ್ಗಳನ್ನು ಕೂಡ ಕೊಡ್ತಾರೆ. ಸೊ ಹಾಗಾಗಿ ಟ್ಯಾಬ್ಲೆಟ್ ಮತ್ತು ಇಂಜೆಕ್ಷನ್ನ ತಗೊಳೋದ್ರ ಮುಖಾಂತರ ಡಯಾಬಿಟಿಕ್ ಪೇಷಂಟ್ಸ್ಗಳು ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡ್ಕೊತಾರೆ. ಸೊ ಇದರ ಡಯಾಬಿಟೀಸ್ ಪೇಷಂಟ್ಸ್ಗಳ ಕಾಮನ್ ಸಿಂಪ್ಟಮ್ಸ್ ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಬೆವರುವಂಥದ್ದು, ಟಯರ್ಡ್ ಆಗುವಂಥದ್ದು, ಬಿ ಪಿನೂ ಒಮ್ಮೊಮ್ಮೆ ರೈಸ್ ಆಗುತ್ತೆ, ಟಯರ್ಡ್ ಆಗುವಂಥದ್ದು, ಬೆವರೋದು, ಆಮೇಲೆ ಸುಸ್ತಾಗೋದು, ತಲೆ ಸುತ್ತೋದು, ಆಮೇಲೆ ಫ್ರೀಕ್ವೆಂಟ್ ಯೂರಿನೇಷನ್, ಪದೇ ಪದೇ ಯೂರಿನೇಷನ್ಗೆ ಹೋಗುವಂಥದ್ದು. ಸೊ ಇವೆಲ್ಲ ಡಯಾಬಿಟಿಸ್ ಪೇಷಂಟ್ಸ್ಗಳ ಸಿಂಪ್ಟಮ್ಸ್ ಆಗಿರುತ್ತೆ. ಸೊ ಗೊತ್ತಾಗ್ತಿದೆ ಅಲ್ವಾ ಇನ್ಸುಲಿನ್ ಹಾರ್ಮೋನ್. ಸೊ ಲುಕ್ ಅಟ್ ದ ಪಿಕ್ಚರ್ ವೇರ್ ಇನ್ಸುಲಿನ್ ಈಸ್ ರಿಲೀಸ್ ಇನ್ ದ ಪ್ಯಾನ್ಕ್ರಿಯಾಸ್. ಇದು ಪ್ಯಾನ್ಕ್ರಿಯಾಸ್ ನೋಡ್ರಿ, ಇಲ್ಲಿಂದ ಇನ್ಸುಲಿನ್ ರಿಲೀಸ್ ಆಗುತ್ತೆ ಬಾಡಿಗೆ, ಗೊತ್ತಾಗ್ತಿದೆ ಅಲ್ವಾ? ಸೊ ಪ್ಯಾನ್ಕ್ರಿಯಾಸ್ ಅನ್ನುವಂಥ ಒಂದು ಗ್ಲ್ಯಾಂಡಿಂದ ಇನ್ಸುಲಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಅದು ಏನು ಕೆಲಸ ಮಾಡುತ್ತೆ, ಅದರಿಂದ ಏನು ಡಿಸೀಸಸ್ ಬರುತ್ತೆ ಅಂತ ತಿಳ್ಕೊಂಡ್ವಿ ನಾವು, ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟು ಇನ್ನೂ ಒಂದು ಹಾರ್ಮೋನ್ ಇದೆ, ಅದು ಟೆಸ್ಟೋಸ್ಟಿರಾನ್ ಅಂತ ಹಾರ್ಮೋನು. ಸೊ ಅದು ಇಟ್ ಪ್ರೊಡ್ಯೂಸಸ್ ಇನ್ ಮೇಲ್ಸ್ ಓನ್ಲಿ, ಮೇಲ್ಸ್ಗಳಲ್ಲಿ ಮಾತ್ರ ಟೆಸ್ಟೋಸ್ಟಿರಾನ್ ಅನ್ನುವಂಥ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಅದು ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ, ಟೆಸ್ಟಿಸ್ ಅನ್ನುವಂಥ ಒಂದು ಪಾರ್ಟ್ ಇರುತ್ತೆ, ಅಲ್ಲಿಂದ ಟೆಸ್ಟಿಸ್ ಅನ್ನುವಂಥ ಪಾರ್ಟಿಂದ ಟೆಸ್ಟೋಸ್ಟಿರಾನ್ ಅನ್ನುವಂಥ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಟೆಸ್ಟಿಸಿಂದ ಟೆಸ್ಟೋಸ್ಟಿರಾನ್ ಹಾರ್ಮೋನು ಪ್ರೊಡ್ಯೂಸ್ ಆಗುತ್ತೆ. ಸೊ ಅದ್ರದ್ದು ಏನು ಕೆಲಸಪ್ಪ ಅಂದರೆ ಇಟ್ ಹೆಲ್ಪ್ಸ್ ಇನ್ ದ ಕಂಟ್ರೋಲ್ಸ್ ದ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್ ಅಂಡ್ ಚೇಂಜಸ್ ಡ್ಯೂರಿಂಗ್ ದ ಪ್ಯೂಬರ್ಟಿಯಲ್ಲಿ ಆಗುವಂಥ, ಅಂದರೆ ದೊಡ್ಡವರಾದಾಗ ಆಗುವಂಥ ಚೇಂಜಸ್ಗಳನ್ನು ಕಂಟ್ರೋಲ್ ಬಾಡಿಯಲ್ಲಿ ಆಗುವಂಥ ಚೇಂಜಸ್ಗಳನ್ನ ಕಂಟ್ರೋಲ್ ಮಾಡುವಂಥದ್ದು, ಸ್ಪರ್ಮ್ಸ್ ರಿಲೀಸ್ ಆಗೋದನ್ನು ಕಂಟ್ರೋಲ್ ಮಾಡುವಂಥದ್ದು ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಫಂಕ್ಷನ್. ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ, ಟೆಸ್ಟಿಸಿಂದ ಪ್ರೊಡ್ಯೂಸ್ ಆಗುತ್ತೆ. ಇಟ್ಸ್ ಪ್ರೊಡ್ಯೂಸಸ್ ಓನ್ಲಿ ಇನ್ ಮೇಲ್ಸ್. ಆ್ಯಂಡ್ ಇನ್ ದ ಫೀಮೇಲ್ಸ್ ಅನದರ್ ಹಾರ್ಮೋನ್ ಇಸ್ ಪ್ರೊಡ್ಯೂಸಸ್, ದಟ್ ಈಸ್ ಈಸ್ಟ್ರೋಜನ್ ಅನ್ನುವಂಥ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ ಫೀಮೇಲ್ಸಲ್ಲಿ. ಸೊ ಇಟ್ ಈಸ್ ಪ್ರೊಡ್ಯೂಸ್ ಇನ್ ದ ಓವರಿಯಲ್ಲಿ ಈಸ್ಟ್ರೋಜನ್ ಅನ್ನುವಂಥ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಇಟ್ ಹೆಲ್ಪ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ಎಗ್ ಅಂಡ್ ಚೇಂಜಸ್ ಡ್ಯೂರಿಂಗ್ ದ ಪ್ಯೂಬರ್ಟಿ. ದೊಡ್ಡವರಾದಾಗ ಅವರ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗಬೇಕೋ ಆ ಚೇಂಜಸನ್ನು ಕಂಟ್ರೋಲ್ ಮಾಡೋದು, ಆಮೇಲೆ
ಮೆನ್ಸ್ಟ್ರಲ್ ಸೈಕಲ್ ಅಂತ ಆಗುತ್ತೆ. ಸೊ ಅದನ್ನ ರೆಗ್ಯುಲರ್ ಆಗಿ ಎಗ್ ರಿಲೀಸ್ ಆಗೋದನ್ನ ಕಂಟ್ರೋಲ್ ಮಾಡೋದು ಯಾರಪ್ಪ ಅಂದರೆ ಈಸ್ಟ್ರೋಜನ್ ಅನ್ನುವಂಥ ಹಾರ್ಮೋನ್. ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ಓವರಿ ಇದೆಯಲ್ಲ, ಓವರಿಯಿಂದ ಏನು ರಿಲೀಸ್ ಆಗುತ್ತೆ, ಈಸ್ಟ್ರೋಜನ್ ಅನ್ನುವಂಥ ಹಾರ್ಮೋನು ಫೀಮೇಲ್ಸಲ್ಲಿ ಮಾತ್ರ. ಗೊತ್ತಾಗತ್ತಾ? ಸೊ ದೀಸ್ ಆರ್ ಆಲ್ ದ ಹಾರ್ಮೋನ್ಸ್ ವಿಚ್ ಕಂಟ್ರೋಲ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್ ಇನ್ ಅವರ್ ಬಾಡಿ. ನಮ್ಮ ಬಾಡಿಯನ್ನು ಕಂಟ್ರೋಲ್ ಮತ್ತು ಕೋಆರ್ಡಿನೇಟ್ ಮಾಡುವಂಥ ಹಾರ್ಮೋನ್ಸ್ಗಳು ಯಾವ್ಯಾವ ಹಾರ್ಮೋನ್ಸು? ಫಸ್ಟ್ ವಿ ವರ್ ಸ್ಟಡಿಡ್ ಅಬೌಟ್ adrenaline ಹಾರ್ಮೋನ್. ಇಟ್ಸ್ ಎಮರ್ಜೆನ್ಸಿ ಹಾರ್ಮೋನ್ ವಿಚ್ ಇನ್ಕ್ರೀಸ್ ದ ರೇಟ್ ಆಫ್ ರೆಸ್ಪಿರೇಷನ್, ಬ್ಲಡ್ ಪ್ರೆಷರ್ ಅದನ್ನೆಲ್ಲ ಇನ್ಕ್ರೀಸ್ ಮಾಡುತ್ತೆ, prepares the body to face the emergency situation. That's why it is called as emergency hormone. Next to thyroid hormone, thyroxine ಅನ್ನುವಂಥ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ ಥೈರಾಯ್ಡ್ ಗ್ಲ್ಯಾಂಡ್ ಇಂದ. ಸೊ ಇಟ್ ಇನ್ಕ್ರೀಸ್ ದ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಅಂಡ್ ಪ್ರೋಟೀನ್ಸ್, ಹೆಲ್ಪ್ಸ್ ಇನ್ ಪ್ರಾಪರ್ ಗ್ರೋತ್. ಹಾಗಾಗಿ ಇದನ್ನ ಏನು ಪರ್ಸನಾಲಿಟಿ ಹಾರ್ಮೋನ್ ಅಂತ ಕರಿತೀವಿ. ಇದು ಕಡಿಮೆ ರಿಲೀಸ್ ಆದರೆ ಗಾಯ್ಟರ್ ಅನ್ನುವಂಥ ಡಿಸೀಸ್ ಕೂಡ ಬರುತ್ತೆ. ನೆಕ್ಸ್ಟ್ ಪಿಟ್ಯುಟರಿ ಗ್ಲ್ಯಾಂಡ್ ಇಂದ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದೆಲ್ಲಿರುತ್ತೆ? ನಮ್ಮ ಬ್ರೈನ್ನ ಜೊತೆಗಿರುತ್ತೆ ಪಿಟ್ಯುಟರಿ ಹಾರ್ಮೋನ್. ಇಟ್ ಈಸ್ ಆಲ್ಸೋ ಕಾಲ್ಡ್ as growth hormone and pituitary hormone. Deficiency of the growth hormone in the childhood cause dwarfism and excess hormone causes the tall growth. And next ಇನ್ನೊಂದು ಹಾರ್ಮೋನ್ ಬಗ್ಗೆ ಓದಿದ್ವಿ ನಾವು, that is insulin. It is releases from the pancreas and it controls the blood sugar level of the body. If it does not release in a proper proportion, it increases the blood sugar level, causes the diabetes mellitus. ಸೊ ಹಾಗಾಗಿ ಇನ್ಸುಲಿನ್ ಅನ್ನು ಆರ್ಟಿಫಿಷಿಯಲ್ ಆಗಿ ಪೇಷಂಟ್ಸ್ಗಳಿಗೆ ಕೊಡ್ತಾರೆ. ಸೊ ನೆಕ್ಸ್ಟು ಟೆಸ್ಟಿಸಿಂದ ಟೆಸ್ಟೋಸ್ಟಿರಾನ್ ಅನ್ನುವಂಥ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ ಮೇಲ್ಸಲ್ಲಿ ಮಾತ್ರ. ಇಟ್ ಕಂಟ್ರೋಲ್ಸ್ ದ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್ ಆ್ಯಂಡ್ ಚೇಂಜಸ್ ಡ್ಯೂರಿಂಗ್ ದ ಪ್ಯೂಬರ್ಟಿ. ಆ್ಯಂಡ್ ಓವರಿಯಿಂದ ಫೀಮೇಲ್ಸ್ಗಳಲ್ಲಿ ಈಸ್ಟ್ರೋಜನ್ ಅನ್ನುವಂಥ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಇಟ್ ಕಂಟ್ರೋಲ್ಸ್ ದ ಪ್ರೊಡಕ್ಷನ್ ಆಫ್ ಎಗ್ ಆ್ಯಂಡ್ ಚೇಂಜಸ್ ಡ್ಯೂರಿಂಗ್ ದ ಪ್ಯೂಬರ್ಟಿ. ಸೊ ದೀಸ್ ಆರ್ ಆಲ್ ದ ಹಾರ್ಮೋನ್ಸ್, ಹಾರ್ಮೋನಲ್ ಸಿಸ್ಟಮ್ and hormones and their works, functions and the deficiency disorders. ಸೊ ನಾವು ನರ್ವಸ್ ಸಿಸ್ಟಮ್ ಬಗ್ಗೆ ಓದಿದ್ವಿ ಮತ್ತು ಹಾರ್ಮೋನಲ್ ಸಿಸ್ಟಮ್ ಬಗ್ಗೆ ಓದಿದ್ವಿ ನಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡೋದಕ್ಕೆ. ಸೊ ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಹಾರ್ಮೋನಲ್ ಸಿಸ್ಟಮ್? ಸೊ ಈಗ ನಾನು ಸ್ಟಾರ್ಟಿಂಗ್ಗೆ ಹೇಳ್ದಂಗೆ ಇದಕ್ಕೊಂದು ಟೇಬಲ್ ಹಾಕಿ ಎಲ್ಲ ಹಾರ್ಮೋನ್ಸ್ಗಳನ್ನ ಒಂದು ಲಿಸ್ಟ್ ಮಾಡಿಕೊಂಡು ಅದರ ಫಂಕ್ಷನ್ಸ್ ಏನು, ಅದು ಎಲ್ಲಿ ರಿಲೀಸ್ ಆಗುತ್ತೆ, ಪ್ಲೇಸ್ ವೇರ್ ಇಟ್ ಈಸ್ ರಿಲೀಸ್ ಆ್ಯಂಡ್ ಇಟ್ಸ್ ಫಂಕ್ಷನ್ ಆ್ಯಂಡ್ ದ ಡಿಫಿಷಿಯನ್ಸಿ ಡಿಸಾರ್ಡರ್ಸ್ ಅಷ್ಟನ್ನು ಬರೀಬೇಕು. ಗೊತ್ತಾಗತ್ತಲ್ವ? ದಟ್ ಈಸ್ ದ ಹೋಮ್ ವರ್ಕ್ ಫಾರ್ ದ್ಯಾಟ್. ಸೊ ಇಲ್ಲಿ ನರ್ವಸ್ ಸಿಸ್ಟಮ್ ಮತ್ತು ಹಾರ್ಮೋನಲ್ ಸಿಸ್ಟಮ್ನ ಡಿಫ್ರೆನ್ಸ್ಗೆ ಬಂದರೆ, ನರ್ವಸ್ ಸಿಸ್ಟಮ್ ಬಗ್ಗೆ ಓದಿದ್ವಿ ನಾವೀಗ, ಹಾರ್ಮೋನಲ್ ಸಿಸ್ಟಮ್ ಬಗ್ಗೆನೂ ಓದಿದ್ವಿ. ಇನ್ಫಾರ್ಮೇಷನ್, ನರ್ವಸ್ ಸಿಸ್ಟಮು ಕೂಡ ಇನ್ಫಾರ್ಮೇಷನ್ನ ಸೆಂಡ್ ಮಾಡೋದು, ಹಾರ್ಮೋನಲ್ ಸಿಸ್ಟಮು ಕೂಡ ಇನ್ಫಾರ್ಮೇಷನ್ ಸೆಂಡ್ ಮಾಡೋದು. ನರ್ವಸ್ ಸಿಸ್ಟಮು ಕೂಡ ಬಾಡಿನ ಕಂಟ್ರೋಲ್ ಮಾಡೋದು, ಕೋಆರ್ಡಿನೇಟ್ ಮಾಡೋದು. ಹಾರ್ಮೋನಲ್ ಸಿಸ್ಟಮು ಕೂಡ ಬಾಡಿನ ಕಂಟ್ರೋಲ್ ಮತ್ತು ಕೋಆರ್ಡಿನೇಟ್ ಮಾಡೋದು. ಆದರೆ ಏನು ಡಿಫ್ರೆನ್ಸ್ ಇದೆ ಅವೆರಡು ಸಿಸ್ಟಮ್ಗೆ ಅಂತ ನೋಡೋದಾದರೆ ನಾವು, ಸೊ ನರ್ವಸ್ ಸಿಸ್ಟಮಲ್ಲಿ ಇನ್ಫಾರ್ಮೇಷನ್ನ ಎಲೆಕ್ಟ್ರಿಕಲ್ ಇಂಪಲ್ಸ್ಗಳ ಮುಖಾಂತರ ಮೆಸೇಜನ್ನು ಸೆಂಡ್ ಮಾಡುತ್ತೆ. ಇಲ್ಲಿ ಹಾರ್ಮೋನಲ್ ಸಿಸ್ಟಮಲ್ಲಿ ಕೆಮಿಕಲ್ ಮೆಸೆಂಜರ್ಸ್ನ ಯೂಸ್ ಮಾಡ್ತೀವಿ, ಅಂದರೆ ಹಾರ್ಮೋನ್ಸ್ಗಳನ್ನು ಯೂಸ್ ಮಾಡೋದು. ಸೊ ನೆಕ್ಸ್ಟು ಇಲ್ಲಿ ಆಕ್ಸಾನ್ ಮತ್ತು ಡೆಂಡ್ರೈಟ್ಸ್ ಟ್ರಾನ್ಸ್ಮಿಟ್ ದ ಇನ್ಫಾರ್ಮೇಷನ್ ಥ್ರೂ ಎ ಕೋಆರ್ಡಿನೇಟೆಡ್ ಎಫರ್ಟ್. ಇಲ್ಲಿ ಇನ್ಫಾರ್ಮೇಷನ್ನ ಬ್ಲಡ್ನ ಮುಖಾಂತರ ಟ್ರಾನ್ಸ್ಮಿಟ್ ಮಾಡೋದು. ಫ್ಲೋ ಆಫ್ ಇನ್ಫಾರ್ಮೇಷನ್ ಈಸ್ ವೆರಿ ರ್ಯಾಪಿಡ್ ಆ್ಯಂಡ್ ರೆಸ್ಪಾನ್ಸ್ ಕ್ವಿಕ್ಲಿ. ನೋಡಿರಿ, ನಾವು ಒಂದು ಕೈ ಇಟ್ಟರೆ ಹಾಟ್ ಬಾಡಿ ಮೇಲೆ ಎಷ್ಟು ಬೇಗ ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ತಗೊಳ್ತೀವಿ, ಅಂದರೆ ರೆಸ್ಪಾನ್ಸು ಫ್ಲೋ ಇನ್ಫಾರ್ಮೇಷನ್ ಭಾಳ ಫಾಸ್ಟಾಗಿ ಕ್ವಿಕ್ ರೆಸ್ಪಾನ್ಸನ್ನು ಮಾಡ್ತೀವಿ. ಬಟ್ ಇಲ್ಲಿ ಇನ್ಫಾರ್ಮೇಷನ್ ಟ್ರಾವೆಲ್ ಸ್ಲೋಲಿ ಆ್ಯಂಡ್ ರೆಸ್ಪಾನ್ಸ್ ಕೂಡ ಸ್ಲೋ ಆಗಿರುತ್ತೆ. ಇನ್ಫಾರ್ಮೇಷನ್ನು ಮತ್ತು ರೆಸ್ಪಾನ್ಸ್ ಮಾಡೋದು ಕೂಡ ಸ್ಲೋ ಆಗಿರುತ್ತೆ. ಇನ್ನು ಇಟ್ಸ್ ಎಫೆಕ್ಟ್ ಈಸ್ ಶಾರ್ಟ್ ಲೈವ್ಡ್, ಅಂದರೆ ಅದರ ಎಫೆಕ್ಟ್ ಅವಾಗ ಆ ಸೆಕೆಂಡ್ಗೆ ಮಾತ್ರ ಇರುತ್ತೆ ನರ್ವಸ್ ಸಿಸ್ಟಮಲ್ಲಿ, ಬಟ್ ಇದರ ಎಫೆಕ್ಟು ತುಂಬ ದಿನದವರೆಗೂ ಕೂಡ ಇರುತ್ತೆ. ಸೊ ದೀಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಹಾರ್ಮೋನಲ್ ಸಿಸ್ಟಮ್. ಸೊ ನಾನು ಅವಾಗಲೇ ಹೇಳಿದೆ, ಗಿಗ್ಯಾಂಟಿಸಮ್ ಅಂತ ಒಂದು ಡಿಸಾರ್ಡರ್ ಕಂಡೀಷನ್ ಕಾಸ್ ಡ್ಯೂ ಟು ಓವರ್ ಸೆಕ್ರೇಷನ್ ಆಫ್ ಹಾರ್ಮೋನಲ್ ಗ್ರೋತ್. ಗಿಗ್ಯಾಂಟಿಸಮ್, ಡ್ವಾರ್ಫಿಸಮ್ ಮತ್ತು ಗಿಗ್ಯಾಂಟಿಸಮ್, ಅದು ಟಾಲ್ ಗ್ರೋತ್ ಅಂತ ಹೇಳಿದ್ನಲ್ಲ ನೋಡ್ರಿ. ಇದು ಏನು ಅಂದರೆ ಪಿಟ್ಯುಟರಿ ಹಾರ್ಮೋನು ಕಡಿಮೆ ರಿಲೀಸ್ ಆದಾಗ ಈ ಥರ ಡ್ವಾರ್ಫಿಸಮ್ ಆಗುತ್ತೆ, ಜಾಸ್ತಿ ರಿಲೀಸ್ ಆದಾಗ ಈ ಥರ ಏನಾಗುತ್ತೆ, ಗಿಗ್ಯಾಂಟಿಸಮ್ ಬರುತ್ತೆ, ಅಂದರೆ ಓವರ್ ಗ್ರೋತ್ ಆಗುತ್ತೆ, ಟಾಲ್ ಗ್ರೋತ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ಅ ಡ್ವಾರ್ಫಿಸಮ್. ಈ ಚಿತ್ರ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಡ್ವಾರ್ಫಿಸಮ್ ಅಂದರೆ ಏನು, ಪಿಟ್ಯುಟರಿ ಹಾರ್ಮೋನ್ ಕಡಿಮೆ ರಿಲೀಸ್ ಆದಾಗ ಹೇಗಾಗುತ್ತೆ ಅಂತ. ಇನ್ನು ನಾನು ಆವಾಗಲೇ ಹೇಳ್ದಂಗೆ ಅಯೋಡಿನ್ ಡಿಫಿಷಿಯನ್ಸಿಯಿಂದ
ಈ ಡಿಸೀಸ್ ಬರುತ್ತೆ. ದಟ್ ಈಸ್ ಥೈರಾಕ್ಸಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಕಡಿಮೆ ಆಗುತ್ತೆ. ಅಯೋಡಿನ್ ಕಡಿಮೆ ಆದಾಗ ನಮ್ಮ ಫುಡ್ಡಲ್ಲಿ ಅವಾಗ ಥೈರಾಯ್ಡ್ ಅಂತ ಈ ಥರ ಗಂಟ್ಲು ಈ ರೀತಿ ಊದ್ಕೊಳೋದಾಗುತ್ತೆ, ಥೈರಾಯ್ಡ್ ಡಿಸೀಸ್ ಬರುತ್ತೆ. ಸಾರಿ, ಗಾಯ್ಟರ್ ಅನ್ನುವಂಥ ಡಿಸೀಸ್ ಬರುತ್ತೆ. ಸರಳ ಗಳಗಂಡ ಅಂತ ಕರೀತಾರೆ ಕನ್ನಡದಲ್ಲಿ, ಸಿಂಪಲ್ ಗಾಯ್ಟರ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಗಾಯ್ಟರ್ ಅನ್ನುವಂಥ ಡಿಸೀಸ್ ಬರುತ್ತೆ. ಸೊ ಇದು ಸಮುದ್ರದ, ಇದನ್ನು ನಾವು ಎಂಡೆಮಿಕ್ ಡಿಸೀಸ್ ಅಂತ ಕರಿತೀವಿ. ಅಂದರೆ ಎಲ್ಲಿ ಪ್ಲೇಸ್, ಯಾವ ಪ್ಲೇಸಲ್ಲಿ ಇರ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ನಾವು ಸಮುದ್ರದ ಹತ್ತಿರ ಇರುವಂಥ ಜನಗಳಿಗೆ ಈ ಡಿಸೀಸ್ ಬರೋದು ಕಡಿಮೆ, ಯಾಕೆಂದರೆ ಸಮುದ್ರದ ಹತ್ತಿರ ಇರೋರಿಗೆ ಸಾಮಾನ್ಯವಾಗಿ ಅಯೋಡಿನ್ ಜಾಸ್ತಿ ಸಿಗ್ತಾ ಇರುತ್ತೆ ಅವರಿಗೆ, ಹಾಗಾಗಿ ಈ ಡಿಸೀಸ್ಗಳು ಬರಲ್ಲ. ಇನ್ನು ನಾರ್ತ್ ಇಂಡಿಯನ್ಸ್ಗೆ ಈ ಡಿಸೀಸ್ ಜಾಸ್ತಿ ಬರುತ್ತೆ, ಯಾಕೆಂದರೆ ಅವರಿಗೆ ಅಯೋಡಿನ್ ಕಂಟೆಂಟ್ ಇರುವಂಥ ಫುಡ್ ಸಿಗೋದು ಕಡಿಮೆ. ಅರ್ಥ ಆಗತ್ತಾ? ಸೊ ಆರ್ಟಿನಲ್ ಗ್ಲ್ಯಾಂಡ್ ಬಗ್ಗೆ ನಾನು ಅವಾಗಲೇ ಹೇಳಿದೆ, ಕಿಡ್ನಿಯ ಮೇಲ್ಗಡೆ ಇರುತ್ತೆ. ಇಟ್ ಈಸ್ ಲೊಕೇಟೆಡ್ ಎಬೋ ದ ಕಿಡ್ನಿ. ರಿಲೀಸಸ್ ದ ಆಡ್ರಿನಾಲಿನ್ ಹಾರ್ಮೋನ್. ಆಡ್ರಿನಾಲಿನ್ ಸೆಕ್ರೆಟೆಡ್ ಆಕ್ಟ್ ಆನ್ ದ ಹಾರ್ಟ್ ಮೇಲೆ ಆಕ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಹಾರ್ಟ್ ಬೀಟ್ ಫಾಸ್ಟರ್, ರಿಸಲ್ಟಿಂಗ್ ಇನ್ ದ ಸಪ್ಲೈ ಆಫ್ ಮೋರ್ ಆಕ್ಸಿಜನ್ ಟು ಅವರ್ ಮಸಲ್ಸ್. ನಾನು ಅವಾಗಲೇ ಹೇಳಿದೆ ಇದನ್ನೆಲ್ಲ. ಸೊ ಆಡ್ರಿನಾಲಿನ್ ಹಾರ್ಮೋನ್ ಹೇಗೆ ಕೆಲಸ ಮಾಡುತ್ತೆ ಅಂತ, ರೆಡಿ ಟು ಡೀಲ್ ವಿತ್ ದ ಸಿಚುವೇಶನ್. ಸೊ ಡಯಾಬಿಟಿಸ್ ಇರುವಂಥ ಪೇಷಂಟ್ಸ್ಗಳಿಗೆ ರೆಗ್ಯುಲರ್ ಆಗಿ ಇನ್ಸುಲಿನ್ ಇರುವಂಥ ಇಂಜೆಕ್ಷನ್ಸ್ಗಳನ್ನು ಕೊಡ್ತಾರೆ ಆರ್ಟಿಫಿಷಿಯಲ್ ಆಗಿ. ಹಾರ್ಮೋನ್ಸ್ ಆರ್ ಡೈರೆಕ್ಟ್ಲಿ ರಿಲೀಸ್ಡ್ ಇನ್ ದ ಬ್ಲಡ್. ನಾನು ಅವಾಗಲೇ ಹೇಳಿದೆ, ಇವಕ್ಕೆ ಯಾವುದೇ ಬ್ಲಡ್ ವೆಸಲ್ಸ್ ಅಥವಾ ಯಾವುದೇ ಟ್ಯೂಬ್, ಡಕ್ಸ್ ಏನೂ ಇರಲ್ಲ, ಡೈರೆಕ್ಟಾಗಿ ಬ್ಲಡ್ಡಿಗೆ ರಿಲೀಸ್ ಆಗುತ್ತೆ. ರಿಲೀಸ್ ವೆರಿ ಲಿಟ್ಲ್ ಕ್ವಾಂಟಿಟಿ, ಕಡಿಮೆ ಕ್ವಾಂಟಿಟಿಯಲ್ಲಿ ರಿಲೀಸ್ ಆಗುತ್ತೆ. ಆ್ಯಕ್ಟ್ ಆನ್ ದ ಸ್ಪೆಸಿಫಿಕ್ ಟಿಶ್ಯೂ ಆರ್ ಆರ್ಗನ್. ಯಾವ ಟಿಶ್ಯೂ ಮೇಲೆ ಆ್ಯಕ್ಟ್ ಆಗಬೇಕು ಅದಕ್ಕೆ ಆ್ಯಕ್ಟ್ ಆಗುತ್ತೆ. ಟೋಟಲ್ ಬ್ಲಡ್ಡಿಗೆ ರಿಲೀಸ್ ಆದರೂ ಕೂಡ ಅದು ಎಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಮಾತ್ರ ಕೆಲಸ ಮಾಡುತ್ತೆ. ಅದಕ್ಕೆ ಅದನ್ನ ಟಾರ್ಗೆಟ್ ಆರ್ಗನ್ಸ್ ಅಂತ ಕರೀತಾರೆ. ಸೊ ದೇ ಆರ್ ಜನರಲಿ ಸ್ಲೋ ಇನ್ ಆ್ಯಕ್ಷನ್. ದೇ ಆ್ಯಕ್ಟ್ ಅವೇ ಫ್ರಮ್ ದ ಸೈಟ್ ಆಫ್ ಪ್ರೊಡಕ್ಷನ್. ಅಂದರೆ ಎಲ್ಲಿ ಪ್ರೊಡಕ್ಷನ್ ಆಗುತ್ತೋ ಅಲ್ಲಿ ಕೆಲಸ ಎಲ್ಲ ಇರಲ್ಲ, ಆದದ್ದು ಬೇರೆ ಕಡೆನೇ ಕೆಲಸ ಇರುತ್ತೆ ಅಂತ. ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅವಾಗಲೇ ನೋಡಿದ್ದೀವಿ ನಾವು. ಸೊ ಯು ಹ್ಯಾವ್ ಎ ಪಿಕ್ಚರ್. ಸೊ ಇದರಲ್ಲಿ ನೀವು ಲೇಬ್ಲಿಂಗ್ ಮಾಡಿದರೆ ಅವರು ಈ ಚಿತ್ರನ ತಗೊಳ್ಬೇಕು, ಸ್ಕ್ರೀನ್ಶಾಟ್ ತಗೊಂಡು ಇದನ್ನು ಚಿತ್ರನ ಬರೆದು ಇದನ್ನು ಲೇಬ್ಲಿಂಗ್ ಮಾಡಿ ಕಳಿಸ್ಬೇಕು ನನಗೆ. 1 2 3 4 ಏನೇನು ಅಂತ ಲೇಬ್ಲಿಂಗ್ ಮಾಡಬೇಕು. ನೇಮ್ ದ ಪಾರ್ಟ್ಸ್ 1 to 4 ಅಂದರೆ ಯಾವ್ಯಾವ ಗ್ಲ್ಯಾಂಡ್ಸ್ಗಳು ಅಲ್ಲಿದ್ದಾವೆ ಅಂತ ಲೇಬ್ಲಿಂಗ್ ಮಾಡಬೇಕು. ಸೊ ದಟ್ ಈಸ್ ಯುವರ್ ಅನದರ್ ಹೋಮ್ವರ್ಕ್. So you have a question that is, name the nutrient which is essential for normal working of a part 2. Part 2 ಅಂದರೆ ಥೈರಾಯ್ಡ್ ಗ್ಲ್ಯಾಂಡ್ ಇಲ್ಲಿ part 2. ಸೊ ಅದರ ನಾರ್ಮಲ್ ವರ್ಕಿಂಗ್ಗೆ ಯಾವ ಹಾರ್ಮೋನ್ ಕೆಲಸ ಯಾವ ನ್ಯೂಟ್ರಿಯೆಂಟ್ ಬೇಕು ಅಂತ ಕೇಳಿದರೆ ಆನ್ಸರ್ ಏನು? ಅಯೋಡಿನ್. ಸೊ ಯು ಹ್ಯಾವ್ ಅನದರ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪ್ಲಾಂಟ್ ಹಾರ್ಮೋನ್? ಇವುಗಳಲ್ಲಿ ಯಾವುದು ಪ್ಲಾಂಟ್ ಹಾರ್ಮೋನ್? ಇನ್ಸುಲಿನ್, ಬಿ ಆಪ್ಷನ್ ಥೈರಾಕ್ಸಿನ್, C option estrogen, and the D option is cytokinin. What is your answer? Your option select. Are you selected the option? Yes, we'll see the answer. The answer is cytokinin is a plant hormone. Cytokinin alva plant hormone, ulididella animals hormone. So the gap between two neurons is called a. Now neurons ಬಗ್ಗೆ ಹೇಳಬೇಕಾದ್ರೆ ಓದಿದ್ವಿ ನಾವು, ನ್ಯೂರಾನ್ ನಡುವೆ ಒಂದು ಗ್ಯಾಪ್ ಇರುತ್ತೆ, ಅದಕ್ಕೆ ಏನಂತ ಕರಿತೀವಿ ಅಂತ. ಗ್ಯಾಪ್ ಬಿಟ್ವೀನ್ ಟೂ ನ್ಯೂರಾನ್ಸ್. ಆಪ್ಷನ್ ಎ ಡೆಂಡ್ರಾಯ್ಡ್, ಆಪ್ಷನ್ ಬಿ ಸಿನಾಪ್ಸೆ, ಆಪ್ಷನ್ ಸಿ ಆಕ್ಸಾನ್, ಆಪ್ಷನ್ ಡಿ ಇಂಪಲ್ಸ್. ವಿಚ್ ಇಸ್ ಯುವರ್ ಆನ್ಸರ್? ಸೆಲೆಕ್ಟ್ ಮಾಡ್ಕೊಂಡಿದ್ರ ಆನ್ಸರು? ಮಾಡ್ಕೊಂಡಿದ್ರ ಅಂತ ಅನ್ಕೊಂತೀನಿ. ಲೆಟ್ ಅಸ್ ಸಿ ದ ಆನ್ಸರ್. ದ ಗ್ಯಾಪ್ ಬಿಟ್ವೀನ್ ಟೂ ನ್ಯೂರಾನ್ ಇಸ್ ಕಾಲ್ಡ್ ಎ ಸಿನಾಪ್ಸೆ ಅಂತ ಕರೀತಾರೆ ಅಲ್ವಾ, ಹೇಳಿದ್ವಿ ನಾವು. ಸೊ the brain is responsible for option A thinking, regulating the heartbeat, balancing the body, all of the above. What is your answer? Brain ಏನು ಕೆಲಸ? Thinking, regulating the heartbeat, balancing the body, all the above. Select your answer. All the above ಅದಕ್ಕೆ ಆನ್ಸರ್. ಎಲ್ಲದನ್ನೂ ಮಾಡುತ್ತಲ್ವ, ಥಿಂಕಿಂಗ್ ಮಾಡುತ್ತೆ, ರೆಗ್ಯುಲೇಟಿಂಗ್ ದ ಹಾರ್ಟ್ಬೀಟ್, ಬ್ಯಾಲೆನ್ಸಿಂಗ್ ದ ಬಾಡಿ ಆ್ಯಂಡ್ all the above. So dear students, I hope you all understood the control and coordination, very important lesson in the point of examination, and we should know about ourselves, how our body works, ಅದನ್ನೆಲ್ಲ ನಾವು ತಿಳ್ಕೊಬೇಕಾಗಿತ್ತು. So in the point of that, the lesson is very important. I hope you all understood all the classes about this lesson.
and if you are having any doubts regarding today's lesson and in this chapter, you can ask the questions in this group, in the group, and we are going to answer that. So that's it, control and coordination. Thank you, and we will meet with a new lesson in the next class. Thank you.